ಯಕ್ಷ ದಿಗ್ಗಜರ ಬದುಕಿನ ಕತೆ, ಕಲಾವಿದರ ಜೊತೆ ಮಾತುಕತೆ, ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಯಕ್ಷಗಾನದ ದಿಗ್ಗಜ ಕಲಾವಿದ ಕೊಳ್ತಿಗೆ ನಾರಾಯಣ ಗೌಡ್ರು ಪ್ರಸ್ತುತ ಸುಂಕದಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನದ ಹಿರಿಯ ಕಲಾವಿದರು, ಸುಮಾರು ಮೇಳಗಳಲ್ಲಿ ತಮ್ಮ ಒಂದು ಯಕ್ಷಗಾನದ ಪ್ರತಿಭೆಯನ್ನು ಮೆರೆದು ಇದೀಗ ಸುಂಕದಕಟ್ಟೆ ಮೇಳದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವರ ಒಂದು ಪಾತ್ರಗಳ ಬಗ್ಗೆ ನಾವು ಹೇಳೋದಾದ್ರೆ, ನೋಡೋದಾದ್ರೆ, ಮಾತಾಡೋದಾದ್ರೆ ಇನ್ನು ಸಾಕಷ್ಟು ಪ್ರತಿಭೆ ಇದೆ. ಯಕ್ಷಗಾನದ ಒಂಟಿ ಸಲಗ ಅಂತಲೇ ಇವರು ಖ್ಯಾತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇವರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಯಕ್ಷಗಾನದಲ್ಲಿ ಏನು ಪರಂಪರೆಯನ್ನು ಉಳಿಸ್ಕೊಳ್ತಾ ಬಂದು ಅಷ್ಟೇ ಅಲ್ಲ, ಏನು ತಮ್ಮದೇ ಒಂದು ಸ್ವಂತ ಅನುಭವವನ್ನು ಒಂದು ರಂಗದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ರಂಗದಲ್ಲಿ ಅವರು ಆಡುವಂಥ ಮಾತುಗಳು, ಸಂಭಾಷಣೆಗಳು ನಿಷ್ಠುರವಾದಿ ಅಂತ ಕೂಡ ಇವರಿಗೆ ಹೆಸರನ್ನು ತಂದು ಕೊಟ್ಟಿವೆ. ಅಷ್ಟೇ ಅಲ್ಲ, ಏನು ಸಾಕಷ್ಟು ಏನು ಬ್ರಾಹ್ಮಣ ವಿರೋಧಿ ಅನ್ನೋಂತಹ ಒಂದು ಹೆಸರನ್ನು ಕೂಡ ತಂದು ಕೊಟ್ಟಿವೆ ಅಂತ ಹೇಳ್ಬೋದು. ಇವೆಲ್ಲವನ್ನು ಇವತ್ತು ಹಂಚ್ಕೊಳ್ತಾರೆ, ಯಾಕೆ ಒಂದು ಹೆಸರು ಬಂತು. ಅಷ್ಟೇ ಅಲ್ಲ, ಏನೆಲ್ಲ ಒಂದು ಯಕ್ಷಗಾನ ಜೀವನದಲ್ಲಿ ಇವರು ಏನೆಲ್ಲ ಒಂದು ಅನುಭವಗಳನ್ನ ಕಂಡುಕೊಂಡಿದ್ದಾರೆ, ಇವೆಲ್ಲವನ್ನು ಈ ಒಂದು ಸಂಚಿಕೆಯಲ್ಲಿ ಹಂಚ್ಕೊಳ್ತಾರೆ. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಳ್ತಿಗೆ ನಾರಾಯಣ ಗೌಡ್ರು ಅಂತ ಹೇಳಿದ್ರೆ ತುಂಬಾ ಪ್ರಬುದ್ಧ ಕಲಾವಿದರು, ಸಾಕಷ್ಟು ಅನುಭವ ಇರುವಂತವರು. ಸುಮಾರು 53 ವರ್ಷಗಳ ಯಕ್ಷಗಾನದ ಪಯಣ ನಿಮ್ದು ಯಾವಾಗ ಶುರುವಾಯಿತು ಸರ್? ಸಾಮಾನ್ಯ ಒಂದು 64ನೇ ಇಸ್ವಿಯಲ್ಲಿ ನಾನು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಯಕ್ಷಗಾನಕ್ಕೆ ಬರುವುದಕ್ಕೊಂದು ಹಿನ್ನೆಲೆ ಇದೆ. ನಮ್ಮ ಮನೆಯಲ್ಲಿ ಅಂದ್ರೆ ಪುತ್ತೂರು ತಾಲೂಕಿನ ಕೊಳ್ತಿಗೆ ಅನ್ನುವಲ್ಲಿ ನವರಾತ್ರಿ ಪೂಜೆ ಆಗ್ತಾ ಇದ್ದು ಕೊನೆಯ ದಿವಸ, ವಿಜಯದಶಮಿ ದಿವಸ ಮನೆಯಲ್ಲಿ ಯಕ್ಷಗಾನ ತಾಳಮದ್ದೆಗಳು ನಡೀತಾ ಇತ್ತು. ಅದನ್ನು ನೋಡಿ ಪ್ರಭಾವಿತನಾದ ನಾನು ಯಕ್ಷಗಾನಕ್ಕೆ ಕಾಲಿಟ್ಟೆ. ಶಾಲೆಯಲ್ಲಿ ಆಗುವಂತ ಒಂದು ಸ್ಕೂಲ್ ಡೇಯಲ್ಲಿ ಮಾಗಧನ ಪಾತ್ರದ ಮೂಲಕ ನಾನು ಯಕ್ಷಗಾನಕ್ಕೆ ಬಂದೆ. ಆವಾಗ ನನ್ನ ಸಮಾನ ಪ್ರಾಯದ ಬೆಳ್ಳಾರೆ ವಿಶ್ವನಾಥರೈಗಳು ನನಗೆ ಗುರುಗಳಾಗಿದ್ರು. ಅವರು ಆವಾಗ ಎಷ್ಟು ಕಲಿಸಿದ್ದಾರೋ ಅಷ್ಟನ್ನೇ ಬಂಡವಾಳವನ್ನಾಗಿ ಇಟ್ಟುಕೊಂಡು ಈ ತನಕ ನಾನು ಬಂದವ. ಆದ್ದರಿಂದಲೇ ಜನರು ನನ್ನನ್ನು ಗುರುತಿಸಿದ್ರು ಏನೋ ಗೊತ್ತಿಲ್ಲ. ಆದ್ರೆ ನನ್ನ ಬೆಳವಣಿಗೆಯಲ್ಲಿ ಮಹತ್ತರವಾಗಿ ಒಂದು ಘಟ್ಟ ಪ್ರಾರಂಭ ಆದ್ದು ಅಂತ ಹೇಳಿದ್ರೆ ಒಂದು 80ನೇ ಇಸ್ವಿಯಿಂದ ಮೇಲೆ. ಅಲ್ಲಿಯವರೆಗೆ ನಾನು ಒಂದು ಎಲೆಮರೆ ಕಾಯಿಯಾಗಿದ್ದೆ. ಇದ್ರೂ ಕೂಡ ಅದರಲ್ಲಿ ತೃಪ್ತಿ ಇತ್ತು. ಯಾಕಂದ್ರೆ ಬೆಳವಣಿಗೆ ಆಗುವುದಕ್ಕೆ ಅಲ್ಲಿ ಪೋಷಕವಾದಂತಹ ಪರಿಸರಗಳಿತ್ತು. ಹಾಗೆ ಒಬ್ಬ ಕಲಾವಿದ ಬೆಳೆಯುವುದಕ್ಕೆ ಒಂದು ಸಹಕಾರ ಮಾಡುವಂತಹ ಸಹ ಕಲಾವಿದರು ಇದ್ರು. ಆ ಹೊತ್ತಿನಲ್ಲಿ ನಮಗೆ ಬೆಳವಣಿಗೆ ತುಂಬಾ ಅವಕಾಶ ಇತ್ತು. ಹಾಗಾಗಿ ಈ ಮಟ್ಟಕ್ಕೆ ಬಂದೆ. ಆದರೂ ನಾನು ಪ್ರಬುದ್ಧ ಅಂತ ಹೇಳಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಶಾರದಾ ದೇವಿಯ ವೀಣೆ ಮೀಟಿಕೊಂಡಿದ್ದಾಳೆ, ಅದರ ಅರ್ಥ ನಾನು ಇನ್ನೂ ಕಲೀಲಿಕ್ಕಿದೆ ಅಂತ. ಕಲ್ತು ಒಬ್ಬ ಪೂರ್ತಿ ಆಗ್ಲಿಕ್ಕಿಲ್ಲ ಇದರಲ್ಲಿ. ಸುಮ್ಮನೆ ಅದು ಕೆಲವರು ಹೇಳಿಕೊಳ್ಳುವುದಷ್ಟೇ. ಹೀಗೆ ಶುರುವಾಯ್ತು ನಿಮ್ದು ಯಕ್ಷಗಾನದ ಬದುಕು ಅಂತ ಹೇಳಿ ಹೇಳಿದ್ರಿ. ಈಗ ಮಾತಾಡಿಸ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಯಕ್ಷ ಜೀವನದ ಒಂದು ಕಿರು ಚಿತ್ರ ನಮ್ ಜೊತೆ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. 53 ವರ್ಷಗಳ ಕೊಳ್ತಿಗೆ ನಾರಾಯಣ ಗೌಡ್ರ ಯಕ್ಷಗಾನದ ಜೀವನವನ್ನು ತೋರಿಸುವಂಥದ್ದು, ಅವ್ರು ಯಾವ ರೀತಿ ಪಾತ್ರಗಳಿಂದ ಮೇಲೆ ಬಂದ್ರು, ಅವರೊಂದು ಜೀವನವನ್ನು ತೋರಿಸುವಂತ ಒಂದು ಪುಟ್ಟ ಕಿರುಚಿತ್ರ ಇಲ್ಲಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ರಂಗಸ್ಥಳದ ಪ್ರಬುದ್ಧ ಪ್ರತಿಭೆ ಕೊಳ್ತಿಗೆ ನಾರಾಯಣ ಗೌಡ. ಕನ್ನಡ, ತುಳು ಎರಡೂ ಭಾಷೆಯ ಪ್ರಸಂಗಗಳಲ್ಲಿ ತಾನು ನಡೆದುತ್ತೇ ಹಾದಿ ಎಂಬಂತೆ ತನ್ನದೇ ದಾರಿಯಲ್ಲಿ ನಡೆದು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ದೈತ್ಯ ಪ್ರತಿಭೆಯನ್ನ ಬೆಳಗಿಸಿಕೊಂಡವರು ಕೊಳ್ತಿಗೆ ನಾರಾಯಣ ಗೌಡರು. ನಿರರ್ಗಳ ಮಾತುಗಾರಿಕೆ, ಶುದ್ಧ ಸಾಹಿತ್ಯ ಹಾಗೂ ಉತ್ತಮ ನಾಟ್ಯಗಳಿಂದ ಪ್ರಸಿದ್ಧರಾಗಿರುವ ಕೊಳ್ತಿಗೆಯವರು ನಾಯಕ ಹಾಗೂ ಖಳಪಾತ್ರಗಳ ಸಮತೂಕದ ಕಲಾವಿದರು. ಕೊಳ್ತಿಗೆಯವರು ಜನಿಸಿದ್ದು ಜುಲೈ 18, 1947ರಂದು ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದಲ್ಲಿ. ಕವಳೆ ಮನೆತನದ ಏಲತಡ್ಕ ಪಂಡಿತ ತಿಮ್ಮಪ್ಪ ಗೌಡ ಇವರ ತಂದೆ ಮತ್ತು ತಾಯಿ ಶ್ರೀಮತಿ ಕಮಲ. ಎಳವೆಯಲ್ಲೇ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿದ್ದ ಕೊಳ್ತಿಗೆ ಗೌಡ್ರು ತಾನು 7ನೇ ತರಗತಿಯಲ್ಲಿರುವಾಗಲೇ ಶಾಲಾ ಯಕ್ಷಗಾನ ಪ್ರದರ್ಶನದಲ್ಲಿ ಜರಾಸಂಧನ ಪಾತ್ರ ಮಾಡಿ ಭೇಷಣಿಸಿಕೊಂಡ್ರು. ಇವರ ಕಲಾಸಕ್ತಿಯನ್ನ ನೀರೆರೆದು ಪೋಷಿಸಿದವರು ಕೊಳ್ತಿಗೆಯವರ ಯಕ್ಷಗಾನದ ಗುರುಗಳು ಬೆಳ್ಳಾರೆ ವಿಶ್ವನಾಥ ರೈಯವರು. ಗೌಡ್ರು ತಮ್ಮ 20ನೇ ವಯಸ್ಸಿನಲ್ಲಿ 1966-67ರಲ್ಲಿ ನೇರವಾಗಿ ಪುತ್ತೂರು ಶೀಣಪ್ಪ ಭಂಡಾರಿಯವರ ಆದಿ ಸುಬ್ರಹ್ಮಣ್ಯ ಮೇಳ ಸೇರಿದ್ರು. ಯಕ್ಷಗಾನದ ನಾಟ್ಯ ಕಲಿತದ್ದು ಕೇವಲ 3 ತಿಂಗಳು, ಅದು ಶಾಲೆಯ ಕಾರ್ಯಕ್ರಮಕ್ಕೆ. ಆದ್ರೂ ಬೆಳ್ಳಾರೆ ವಿಶ್ವನಾಥ ರೈಗಳ ತರಬೇತಿ
ಅತ್ಯುತ್ತಮವಿದ್ದ ಕಾರಣ ಪ್ರಾರಂಭದಲ್ಲಿ ಕೋಡಂಗಿ ಮುಂತಾದ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು. ಏಕಲವ್ಯರಂತೆ ಯಕ್ಷಗಾನ ಕಲಾವಿದರ ನಾಟ್ಯಗಳನ್ನ ನೋಡಿಯೇ ಹೆಚ್ಚಿನ ಹೆಜ್ಜೆಗಾರಿಕೆ ಕಲಿತ್ರು. ಶೀನಪ್ಪ ಭಂಡಾರಿಯವರ ಪ್ರೋತ್ಸಾಹದಿಂದ ಕೇವಲ 3 ವರ್ಷದಲ್ಲಿ ಅತಿಕಾಯನ ಪಾತ್ರ ಮಾಡುವಷ್ಟು ಬೆಳೆದ್ರು. ಮುಂದೆ ಅಮ್ಟಾಡಿ ಮೇಳ, ಕೊಲ್ಲೂರು ಮೇಳ, ಕರ್ನಾಟಕ ಮೇಳ, ಬಪ್ಪನಾಡು, ಕದ್ರಿ, ಬಡಗಿನ ಪೆರಡೂರು, ಮಂಗಳಾದೇವಿ, ಸಸಿಹಿತ್ಲು ಮುಂತಾದ ಮೇಳಗಳಲ್ಲಿ ತಿರುಗಾಟ ನಡೆಸಿ ಪ್ರಸ್ತುತ ಸುಂಕದಕಟ್ಟೆ ಮೇಳದ ಪ್ರಧಾನ ಕಲಾವಿದರಾಗಿದ್ದಾರೆ. ಕರ್ಣ, ಅರ್ಜುನ, ಕಂಸ, ಋತುಪರ್ಣ, ವಾಲಿ, ಸುಗ್ರೀವ, ಶತ್ರುಘ್ನ, ರಾವಣ, ಸಾಲ್ವ, ಹಿರಣ್ಯಕಶಿಪು, ಮಾಗಧ, ಭೀಮ, ದೇವೇಂದ್ರ, ಕೌರವ ಮುಂತಾದ ಪೌರಾಣಿಕ ಪಾತ್ರಗಳಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ತುಳು ಪ್ರಸಂಗಗಳ ಕೋಡ್ಸರಾಳ್ವ, ಬುದ್ಧಿವಂತ, ಪೆರುಮಳೆ ಬಲ್ಲಾಳ, ಕಾಂತಬಾರಿ, ಚೆನ್ನಯ್ಯ, ಕೋರ್ತಬ್ಬು, ಶಂಕರಾಳ್ವ, ಚಂದುಕಿಡಿ, ದುಗ್ಗಣಕೊಂಡೆ, ಸದರ್ನಾಡು ಮುಂತಾದ ಪಾತ್ರಗಳು ಇವರಿಗೆ ಅಪಾರ ಜನಪ್ರಿಯತೆ ತಂದಿವೆ. ಶೇಣಿ, ತೆಕ್ಕಟ್ಟೆ, ಕುಂಬ್ಳೆ, ಗೋವಿಂದ ಭಟ್ ಮುಂತಾದ 250ಕ್ಕೂ ಮಿಕ್ಕಿದ ಕಲಾವಿದರೊಂದಿಗೆ ಪಾತ್ರ ನಿರ್ವಹಿಸಿದ್ದಾರೆ. ಕೊಳ್ತಿಗೆಯವರ ಅರ್ಥಗಾರಿಕೆ ಬಲು ಸೊಗಸು. ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳ ಅಪಾರ ಜ್ಞಾನ ಹೊಂದಿದ್ದು ಅತ್ಯುತ್ತಮ ಸಾಹಿತ್ಯ ಬಳಸಿ ನಿರರ್ಗಳ ಮಾತುಗಾರಿಕೆ ಕೊಳ್ತಿಗೆಯವರ ವಿಶೇಷತೆ. ಪ್ರಸಂಗದ ಆಳಹೊಕ್ಕು ಪರಕಾಯ ಪ್ರವೇಶ ಮಾಡುವ ಕೊಳ್ತಿಗೆಯವರ ಎಲ್ಲಾ ಪಾತ್ರಗಳು ಪ್ರೇಕ್ಷಕರನ್ನ ನೇರವಾಗಿ ಮುಟ್ಟುವಂತಹದ್ದು. ತುಳು ಪ್ರಸಂಗಗಳಲ್ಲಂತೂ ಶುದ್ಧವಾದ ತುಳುವನ್ನೇ ಬಳಸಿ ತುಳು ಭಾಷೆಯ ಪಾರಂಪರಿಕ ಶಬ್ದಗಳಾದ ಬೊಲ್ಪು ದೇವೆರ್, ತಿಂಗಲ್ ದೇವೆರ್, ಕರ್ಪಿಲ್, ತುಳುನಾಡ ಹುಂಜಗಳ ಪ್ರಭೇದಗಳಾದ ಮೈದೆ, ಉರಿಯೆ, ಗಿಡಿಯೆ, ಬೊಳ್ಳೆ, ಕರ್ಬೊಳ್ಳೆ, ತೂಕ ಅಳತೆಗಳ ತುಳು ಶಬ್ದಗಳಾದ ಕಲಸೆ, ಮುಡಿ, ಬಲ್ಲ, ಖಂಡಿ ಮುಂತಾದವುಗಳನ್ನ ಬಳಸುವ ಶೈಲಿ ಅನನ್ಯ. ಸುಮಾರು 50 ವರ್ಷಗಳ ತಿರುಗಾಟ ನಡೆಸಿರುವ ಕೊಳ್ತಿಗೆಯವರು ಸರಳ ಸಜ್ಜನಿಕೆಯ ಕಲಾವಿದರು. ಶ್ರೀಮತಿ ದೇವಕಿಯವರೊಂದಿಗೆ ದಾಂಪತ್ಯ ಜೀವನ ನಡೆಸುತ್ತಿರುವ ಕೊಳ್ತಿಗೆ ಗೌಡ್ರು 3 ಮಕ್ಕಳನ್ನ ಹೊಂದಿದ್ದಾರೆ. ಕೊಳ್ತಿಗೆಯವರ ಕಲಾ ಸೇವೆಯನ್ನ ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ 2001, ತುಳುವೆರೆ ಆಯೋನೋ ಪ್ರಶಸ್ತಿ 2001, ಅರುವ ಪ್ರಶಸ್ತಿ, ಗಡಿನಾಡ ಪ್ರಶಸ್ತಿ, ಪಟ್ಟಾಜಿ ಪ್ರಶಸ್ತಿ, ಕರ್ನಾಟಕ ಕಲಾ ಸಂಪದ ಪ್ರಶಸ್ತಿ, ಬೆಂಗಳೂರಿನ ಯಕ್ಷರಂಗದ ಒಂಟಿಸಲಗ ಪ್ರಶಸ್ತಿ, ಯಕ್ಷಗಾನ ಕಲಾರಂಗ ಪ್ರಶಸ್ತಿ ಸಹಿತ 31 ಪ್ರಶಸ್ತಿಗಳನ್ನ 180ಕ್ಕೂ ಮಿಕ್ಕಿ ಸಮ್ಮಾನಗಳಿಗೆ ಭಾಜನರಾಗಿದ್ದಾರೆ. ಈಗ ಭೀಮಾರ್ಜುನರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಿ ಅಂತ ಇಟ್ಟುಕೊಳ್ಳೋಣ, ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ನಂತರ ನಿಮ್ಮ ಕುಟುಂಬದಿಂದಲೇ ಜಾತಿ ಕಟ್ಟು ಹೋದ ಯದುವಂಶದಲ್ಲಿ ಹುಟ್ಟಿದವ ಇದ್ದಾನಲ್ಲ, ಯಾರು? ಆ ಯಾದವ ಕೃಷ್ಣ. ಕೃಷ್ಣ ಆ ಕರಿಯ ಕಾದಂಬಳ್ಳಿ ಸುಮ್ಮನೆ ಇರ್ತಾನ, ಪ್ರಾಣ ಪಾಂಡವ. ಎಸ್, ಕೊಳ್ತಿಗೆಯವರ ಯಕ್ಷಗಾನ ಜೀವನದ ಕುರಿತ ಒಂದು ಸಣ್ಣ ಕಿರುಚಿತ್ರ ನೋಡ್ಕೊಂಬಂದ್ವಿ. ನೋಡ್ಬೇಕಂತ ಹೇಳಿದ್ರೆ ತಮ್ಮ ಒಂದು ಸಾಧನೆಯ ಹಾದಿಯನ್ನು ಗಮನಿಸಬೇಕು ಅಂತ ಹೇಳಿದ್ರೆ ತಾವು ಮೂಡಿಸಿರುವಂತಹ ಹೆಜ್ಜೆ ಗುರುತುಗಳು ಖಂಡಿತ ಇಂದಿನ ಯುವ ಕಲಾವಿದರಿಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಇನ್ನು ಪಾಂಡಿತ್ಯಪೂರ್ಣ ಮಾತುಗಾರಿಕೆ, ಆ ಒಂದು ಅರ್ಥಗಾರಿಕೆನ ಬೆಳೆಸಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಅಧ್ಯಯನಶೀಲತೆ ಹೇಗಿತ್ತು ಸರ್? ಅಂದರೆ ಈ ಅಧ್ಯಯನ ನಿರಂತರವಾಗಿರ್ಬೇಕು. ಅದು ನಿಂತ ನೀರಾಗಬಾರ್ದು. ಕೇವಲ ಒಂದು ಪಾತ್ರಕ್ಕೋ ಅಥವಾ ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಹೇಳುವುದಿದ್ರೆ ಒಂದು ಪ್ರಸಂಗಕ್ಕೋ ಸೀಮಿತವಾದ ಕಥೆಗಳನ್ನು ಓದಿಯೋ ಅದಕ್ಕೆ ಬೇಕಾದ ಸಾಹಿತ್ಯವನ್ನು ಸಂಗ್ರಹ ಮಾಡುವುದು ಮಾತ್ರ ಅಲ್ಲ, ಅದನ್ನು ಸಂಪೂರ್ಣವಾಗಿ, ಈಗ ಉದಾಹರಣೆಗೆ ಒಂದು ರಾಮಾಯಣ ಇದ್ರೆ ಅದರಲ್ಲಿ ವಾಲಿಯ ಪಾತ್ರ ಮಾಡ್ಲಿಕ್ಕೆ ಒಬ್ಬನಿಗೆ ಇದ್ರೆ ಕೇವಲ ಆ ವಾಲಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಆ ಗ್ರಂಥದಲ್ಲಿ ಸಂಗ್ರಹ ಮಾಡುವುದಲ್ಲ, ಅದನ್ನು ಸಂಪೂರ್ಣ ಓದಬೇಕು. ಓದಿದಾಗ ಇತರ ಪಾತ್ರಗಳನ್ನು ಮಾಡುವುದಕ್ಕೆ ಬೆಳೀತಾನೆ. ಆ ರೀತಿ ಬೆಳೆದರೆ ಮಾತ್ರ ಅವನು ಪಾತ್ರವನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ, ಸಮರ್ಥ ಕಲಾವಿದನಾಗ್ತಾನೆ. ಮತ್ತೆ ಈಗೊಂದು ನಿಮ್ಮಲ್ಲಿ ಹೇಳ್ತಾನೆ ಮಧ್ಯದಲ್ಲಿ, ಅದು ಬಿಟ್ಟು ಹೋದ, ನಾಗೊಂದು ಬ್ರಾಹ್ಮಣ ವಿರೋಧಿ ಅಂತ ಒಂದು ಪ್ರಶ್ನೆ ಇಲ್ಲ, ಆ ಪ್ರಶ್ನೆಗೆ ಬರ್ತೇನೆ ಸರ್. ಹಾಗಿದ್ರೆ ಇದನ್ನು ಹೇಳ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಹೇಳೋದಿದ್ರೆ ಒಳ್ಳೆ ಉಪಯೋಗ ಇರುವಂತಹದ್ದು ಈ ಮೊಬೈಲ್ ಅನ್ನುವಂಥದ್ದು. ಈ ಮೊಬೈಲ್ ಎಲ್ಲರಲ್ಲಿ, ಎಲ್ಲ ಕಲಾವಿದರಲ್ಲಿ ಅಂತ ಹೇಳೋದಿಲ್ಲ,
ಅದನ್ನು ತಪ್ಪು ತಿಳಿಬಾರ್ದು, ಕಲಾವಿದರು ತಿಳಿಬಾರ್ದು, ಪ್ರೇಕ್ಷಕರು ತಿಳಿಬಾರ್ದು, ಮಾಧ್ಯಮದವರು ನೀವು ಕೂಡ ತಿಳಿಬಾರ್ದು, ಎಲ್ರಿಗೂ ಹೇಳುವುದಲ್ಲ ನಾನು. ಈ ಕೆಲವು ಯುವ ಪೀಳಿಗೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಂಗಸ್ಥಳಕ್ಕೆ ಹೋಗುವವರೆಗೆ ಚೆಂಡೆ ಬಡಿಯುವವರೆಗೆ ಇವ ಇಲ್ಲಿ ಮೊಬೈಲ್ ಅನ್ನು ಒತ್ತಾ ಇರ್ತಾನೆ. ಆಗ ಏನಾಗ್ತದೆ ಅಂತಂದ್ರೆ ಆ ಪಾತ್ರದ ಬಗ್ಗೆ ಅವನಿಗೆ ಚಿತ್ರಣ ಹೇಗೆ ಕೊಡಬೇಕು ಅನ್ನುವ ಇದೊಂದು ಕಲ್ಪನೆ ಅವನಲ್ಲಿ ಉಂಟಾಗುವುದೇ ಇಲ್ಲ. ಹಿಂದೆ ಹಾಗಲ್ಲ, ಯಕ್ಷಗಾನ ರಂಗಸ್ಥಳ ಎದುರುಗಡೆ ಇದ್ರೆ ಹಿಂದೆ ಒಂದು ಬೆಂಚ್ ಇಟ್ಟಿರ್ತಾರೆ, ಆ ವೇಷ ಮಾಡಿ ಅದರಲ್ಲಿ ಅವ 10 ನಿಮಿಷ ಕೂತ್ಕೊಳ್ಬೇಕು. ಕೂತುಕೊಂಡು ನನ್ನ ಪಾತ್ರ ಯಾವುದು, ನಾನು ಅಲ್ಲಿ ಹೇಗೆ ಮಾತಾಡ್ಬೇಕು, ಹೇಗಿರ್ಬೇಕು ಅಂತ ಒಂದು ಚಿಂತನೆ ಮಾಡಿ ಪರೀಕ್ಷೆಗೆ ಮುಂಚೆ ರೀತಿಯಲ್ಲಿ ಮಾಡಿ ಹೋಗುವಂತ ಪರಿಪಾಠ ಇತ್ತು. ಈಗ ಅದಿಲ್ಲ, ಇವಾಗ ಒತ್ತಿಕೊಂಡೇ ಹೋಗುದು, ಮಾತಾಡಿಕೊಂಡೇ ಹೋಗುದು. ಅಲ್ಲಿ ಸ್ವಿಚ್ ಆಫ್ ಮಾಡಿದ್ರು ಮಾಡಿದ, ಇಲ್ಲ ಇದ್ರೆ ಇಲ್ಲ. ಅಲ್ಲಿ ಹೋದ ಏನ್ ಮಾಡ್ತಾನೆ, ಏನನ್ನು ನಿರೀಕ್ಷೆ ಮಾಡಬಹುದು? ಕಲಾವಿದರಿಗೆ ಅಧ್ಯಯನಶೀಲತೆ ಬೇಕು ಅಂತ ಹೇಳಿ. ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಇರೋದು ಸಾಕಷ್ಟು ಅನುಕೂಲಗಳಾಯ್ತು. ಈಗ ಮೊಬೈಲ್ ಇದ್ದದ್ದು ಆಕ್ಷೇಪ ಅಲ್ಲ, ಅದನ್ನು ಬಳಸುವ ರೀತಿಯಲ್ಲಿ ಬಳಸಬೇಕು. ಅದಕ್ಕೆ ನಮ್ಮಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕೆಲವು ಕಾನೂನುಗಳು ಇದೆ ನೋಡಿ, ಇಂತಲ್ಲಿ ಮೊಬೈಲ್ ಬಳಸಬೇಡಿ, ಇದು ನಿಷೇಧ ಪ್ರದೇಶ, ಹಾಗೆ ಹಾಕಿರ್ತಾರೆ. ಹಾಗೆ ನಮ್ಮ ಯಕ್ಷಗಾನದಲ್ಲಿಯೂ ಇನ್ನು ಕಾಲಕ್ರಮೇಣ ಒಂದು ಬಳ್ಳಿ ಕಟ್ಟಿ ಒಂದು ಮೊಬೈಲ್ ನಿಷೇಧ ಪ್ರದೇಶ ಅಂತ ಮಾಡಿದ್ರೆ ಒಳ್ಳೇದು. ಅದು ಯಜಮಾನ ವರ್ಗಕ್ಕೆ ನಾನು ಕೊಡುವ ಒಂದು ಸಲಹೆ. ಬಹುತೇಕ ಎಲ್ಲ ಒಂದು ದೊಡ್ಡ ದೊಡ್ಡ ಘನ ಪಾತ್ರಗಳನ್ನ ತಾವು ನಿರ್ವಹಣೆ ಮಾಡಿದಂಥವ್ರು, ಕಂಸ ಇರ್ಬೋದು, ರಾವಣ ಇರ್ಬೋದು, ಈ ರೀತಿ ಎಲ್ಲ ವಿಭೀಷಣ, ಎಲ್ಲ ರೀತಿಯ ಪಾತ್ರಗಳನ್ನ ತಾವು ಮಾಡಿದವರು. ಸೊ ಈ ಒಂದು ಪಾತ್ರಗಳಿಗೆ ತಮಗೆ ಪ್ರೇರಣೆ ಆಗಿರೋರು ಯಾರು? ಯಾರ ಪ್ರೇರಣೆ, ಯಾರ ಸ್ಫೂರ್ತಿ ತಮ್ಮ ಪಾತ್ರಗಳಿಗಿದೆ? ತಾವೇ ಹಿರಿಯ ಕಲಾವಿದರು, ಬೇರೆಯವರಿಗೆ ಸಾಕಷ್ಟು ಸ್ಫೂರ್ತಿ ಇದ್ರಿ, ಆದ್ರೂ ಕೂಡ ತಮ್ಮ ಪಾತ್ರಗಳಿಗೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಅಂದ್ರೆ ಈಗ ಪುತ್ತೂರು ನಾರಾಯಣ ಹೆಗಡೆ ಅವರ ಕಂಸ, ಮತ್ತೆ ಆಗಿನ ಕಾಲದವರು, ಆಗಿನ ಕಾಲದ ಪುತ್ತೂರು ನಾರಾಯಣ ಹೆಗಡೆ ಅವರ ಕಂಸ ಅಂತ ಹೇಳಿದ್ರೆ ಭಾರಿ ಪ್ರಸಿದ್ಧ ಕಂಸ. ಅದೇ ರೀತಿ ಬೋಳಾರು ನಾರಾಯಣ್ ಶೆಟ್ರ ಹಿರಣ್ಯಕಶ್ಯಪ, ಇದೆಲ್ಲ ಮೆರೆದದ್ದು ಆ ಕಾಲದಲ್ಲಿ. ಅದನ್ನು ನೋಡಿದ ಕಣ್ಣು ನಾನು, ನೋಡಿದ ಕಣ್ಣು. ಆವಾಗ ಏನಿತ್ತು ಅಂತ ಹೇಳಿದ್ರೆ, ಅವರ ಪಾತ್ರಗಳನ್ನು ಮಾಡುವ ಹೊತ್ತಿಗೆ ಅದನ್ನು ಚಿಂತನೆ ಮಾಡಿ ಇನ್ನೊಬ್ಬನಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳ್ತಿದ್ರು. ಆ ಶೈಲಿಯು ಸರಳ ಶೈಲಿ ಇತ್ತು. ಅವರು ಸಾಗರ ಅಂತ ಹೇಳುದಿಲ್ಲ, ಅವರು ಸಮುದ್ರ ಅಂತ ಹೇಳ್ತಿದ್ರು. ಅದು ಜನರಿಗೆ ಬೇಗ ಅರ್ಥ ಆಯ್ತು. ಈಗ ಮತ್ತೆ ಅದಕ್ಕೆ ಕೆಲವು ವಿದ್ಯಾವಂತ ಕಲಾವಿದರು ಸೇರಿ ಅದಕ್ಕೆ ಭಾಷಾ ಮೌಲ್ಯ ಅಂತ ಕೊಟ್ರು. ಭಾಷಾ ಮೌಲ್ಯ ಅಂತ ಕೊಟ್ಟದ್ದು ಈ ಯಕ್ಷಗಾನವನ್ನು ನೋಡುವಂತಹ ಅವಿದ್ಯಾವಂತ ಜನಕ್ಕೆ ಅರ್ಥ ಆಗದೆ ಆ ಕೆಲವು ಪಾತ್ರಗಳು ಮೂಲೆ ಗುಂಪಾಯ್ತದೆ. ಬದಲಾವಣೆ ಉದಾಹರಣೆ ನಮ್ಮ ತುಳುನಾಡಿನಲ್ಲಿ ಹೇಳು, ಅವು ಒಂದಿಲ್ಲ ಅರ್ಥಾಪುಜಿ ಮಾರ ಎಂಚಿನಿಗೆ ಬೋಪುಲಿ. ಓಕೆ, ಮಾತಾಡಿಸ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ದಿನೇಶ್ ಶರ್ಮಾ ಅಂತೇಳಿ ಮಂಗಳೂರಿಂದ. ಓಕೆ, ನಮ್ ಜೊತೆ ಕೊಳ್ತಿಗೆ ನಾರಾಯಣ್ ಗೌಡ್ರಿದ್ದಾರೆ. ತುಂಬಾ ಪ್ರಬುದ್ಧ ಒಂದು ಅರ್ಥಧಾರಿಗಳು, ದೊಡ್ಡ ವೇಷಧಾರಿಗಳು ಕೂಡ. ಸೊ ಮಾತಾಡಿಸಿ ಅವ್ರನ್ನ. ನಮಸ್ಕಾರ. ನಮಸ್ತೆ, ಕೊಳ್ತಿಗೆ ನಾರಾಯಣ ಗೌಡ್ರಿಗೆ. ತಮ್ಮ ಹೆಸರು? ನಾನು ದಿನೇಶ್ ಅಂತ ಹೇಳಿ. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾನು ಪುರೋಹಿತರು. ನಿಮಗೆ ಇನ್ನು ಸುಲಭದಲ್ಲಿ ಗುರುತಾಗ್ಬೇಕಂತ ಹೇಳಿದ್ರೆ ಉಜಿರೆ ಆನಂದಾಚಾರ್ಯರ ಅಳಿಯ. ಯಾರ? ಉಜಿರೆಯಲ್ಲಿ ಪ್ರಸ್ತುತ ನೀವು ಇರುವಂತಹ ಮನೆ. ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ತು ಹೇಳಿ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಆಶ್ರಯ ಕೊಟ್ಟ ವ್ಯಕ್ತಿಗಳು ಅವರು. ಹೌದು, ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಧನ್ಯವಾದ. ನಾವು ಸಾಧಾರಣ ಪ್ರೈಮರಿಯಿಂದ ನಿಮ್ಮ ವೇಷಗಳನ್ನೆಲ್ಲ ನೋಡ್ತಾ ಬಂದವರು. ಮತ್ತೆ ನಾವು ನೋಡಿದ ಪ್ರಕಾರವಾಗಿ ಸರ್ವಾಂಗ ಸುಂದರ ಕಲಾವಿದರು ನೀವು. ಧನ್ಯವಾದ. ಪುರಾಣ, ಸಾಮಾಜಿಕ ಎಲ್ಲ ವಿಷಯಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ರಂಗದಲ್ಲಿ ಅದ್ಭುತವಾಗಿ ಪ್ರಸ್ತುತ ಪಡಿಸುವಂತಹ ಒಬ್ಬ ಕಲಾವಿದರು. ಸ್ವಾಮಿ, ದಯವಿಟ್ಟು ಒಂದು ಮಾತು ಕೇಳ್ತೀರಾ? ಹೊಗಳಿಕೆಗಿಂತ ಪ್ರಶ್ನೆ ಏನು ಅಂತ ಕೇಳಿ. ಈಗ ಯಾವ ಪಾತ್ರಗಳನ್ನು ತುಂಬಾ ಇಷ್ಟಪಟ್ಟು ಮೆಚ್ಚಿಕೊಂಡಿದ್ರಿ ನೀವು? ನಾನು ಅವರ ಪಾತ್ರಗಳನ್ನು ಅಂತ ಹೇಳಿದ್ರೆ ಈಗ ಪುರಾಣಕ್ಕಿಂತಲೂ ಹೆಚ್ಚಾಗಿ ಸಾಮಾಜಿಕ ಪ್ರಸಂಗಗಳೆಲ್ಲವೂ ಕೂಡ ಪ್ರಸ್ತುತ ಆಗ್ತಿತ್ತು ನಮ್ಮ ಊರಲ್ಲಿ. ನಮ್ಮದು ಊರು ಮೂಲತಃ ಕೊಯ್ಯೂರು. ಕೊಯ್ಯೂರಿನಲ್ಲಿ ಅವರದ್ದು ಸಾಮಾಜಿಕ ಪಾತ್ರಗಳು, ಅದರಲ್ಲೆಲ್ಲ ಅವರು ಈಗ ಪ್ರಸ್ತುತ ಇರುವಂತಹ ಸಾಮಾಜಿಕ ಸ್ಥಿತಿಗತಿಗಳನ್ನೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಸ್ತುತ ಮಾಡ್ತಿದ್ರು. ಮತ್ತೆ ನಮ್ಮದು ಪ್ರಶ್ನೆ ನಾವರನ್ನು
ನೋಡಿದಂತಹ ರೀತಿಯನ್ನು ಹೇಳುದು. ಯಾಕಂತ ಹೇಳಿದ್ರೆ ಈಗಿನ ಕೆಲವು ಕಲಾವಿದರು ಕೂಡ ನಾವು ಮಾತಾಡುವಾಗ ಹೌದು. ಇವರ ಹೆಸರನ್ನೆಲ್ಲ ಹೇಳ್ತಾರೆ. ಕೊಳ್ತಿಗೆ ನಾರಾಯಣ ಗೌಡ್ರು ಹಾಗೆ ಮಾತಾಡ್ತಿದ್ರು, ಹೀಗೆ ಅದನ್ನೆಲ್ಲ ಕೇಳುವಾಗ ಸಂತೋಷ ಆಗ್ತದೆ. ಮತ್ತೆ ಪ್ರಶ್ನೆ ಕೇಳುವಷ್ಟು ನಾವು ಯಕ್ಷಗಾನದ ಬಗ್ಗೆ ತಿಳಿದುಕೊಳ್ಳಿಲ್ಲ. ನಿಮ್ಮಂತವ್ರು ಪ್ರಶ್ನೆ ಕೇಳಬೇಕು, ಯಾಕೆಂದ್ರೆ ಈ ಜಿಜ್ಞಾಸೆ ಎಲ್ರಿಗೂ ಬೇಕು. ಜಿಜ್ಞಾಸೆ ಇದ್ದು ಏನಾದರೂ ನನ್ನ ಜೀವನದಲ್ಲಿಯೋ ನನ್ನ ಪಾತ್ರಗಳಲ್ಲಿಯೋ ಸಮಸ್ಯೆಗಳು, ಆಕ್ಷೇಪಗಳು ಅಥವಾ ತಿದ್ದಿಕೊಳ್ಳುವಂಥ ಗುಣಗಳು ಇದ್ದರೆ ಪ್ರೇಕ್ಷಕನಿಗೆ ಅರ್ಥ ಆಗ್ತದೆ. ಅಡುಗೆ ಮಾಡಿದವನಿಗೆ ಗೊತ್ತಾಗುವುದಿಲ್ಲ, ಅಡುಗೆ ಮಾಡಿದವನಿಗೆ ಗೊತ್ತಾಗುವುದಿಲ್ಲ, ತಿಂದವರಿಗೆ ಗೊತ್ತಾಗ್ತದೆ ಯಾಕೆ ಉಪ್ಪು ಹುಳಿ ಕಡಿಮೆ ಯಾವುದಕ್ಕೆ ಅಂತ. ನೀವು ಹೇಳಿ. ಅಲ್ಲ, ನಾವು ಈಗ ಹೇಳೋದೇನು ಅಂತ ಹೇಳಿದ್ರೆ ನಾರಾಯಣ ಗೌಡ್ರೆ, ಈಗ ಈಗಿನ ಕಾಲದ ಕೆಲವು ಕಲಾವಿದರೆಲ್ಲ ಅಂದ್ರೆ ಕೆಲವೊಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಮತ್ತೆ ಕೆಲವರೆಲ್ಲ ಆಕಸ್ಮಿಕ ಮರಣಗಳೆಲ್ಲ ಗುರಿಯಾದ್ರಲ್ಲ. ಹಿರಿಯ ಕಲಾವಿದರಾಗಿ ಆ ಕಿರಿಯ ಕಲಾವಿದರಿಗೆ ನಿಮ್ಮದೊಂದು ಕಿವಿ ಮಾತೇನು ಏನು ಅಂತ ಹೇಳಿ ವಿಪರೀತ ಕಾರ್ಯಕ್ರಮಗಳನ್ನೆಲ್ಲ ಒಪ್ಪಿಕೊಳ್ತಾರೆ. ನೋಡಿ, ನೀವು ಇತ್ತೀಚೆಗೆ ಆಕಸ್ಮಿಕ ಮರಣಗಳ ಬಗ್ಗೆ ಹೇಳಿದ್ರಿ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಮರಣ ಉಂಟು. ಅದು ಯಾವ ರೀತಿಯಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಆದರೆ ಈ ಕೆಲವು ಸಲ ಏನಾಗ್ತದೆ ಅಂತಂದ್ರೆ, ಈ ಕಲಾವಿದರು ಈ ಅಪಘಾತಗಳ ಬಗ್ಗೆ ಬೇಕಾದ್ರೆ ಹೇಳ್ತೇನೆ, ಮತ್ತೆ ಈ ಹಾರ್ಟ್ ಫೈಲ್ ಮತ್ತೆ ಇತ್ಯಾದಿ ಅದಕ್ಕೆ ನಾವು ಆಕ್ಷೇಪ ಇಲ್ಲ. ಈ ಮಧ್ಯರಾತ್ರಿಗೆ ಒಬ್ಬ ಕಲಾವಿದ ಯಕ್ಷಗಾನ ಮುಗಿಸಿ ಬಣ್ಣ ತೆಗೆದು ರಾತ್ರಿ ಸಂಚಾರ ಒಬ್ಬೊಬ್ಬ ವ್ಯಕ್ತಿ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಅಪಾಯಕಾರಿ. ಅಪಾಯಕಾರಿ. ಅದಕ್ಕೆ ಬೇಕಾಗಿ ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ ಏನಾಗಿದೆ, ಈ ಫಾಸ್ಟ್ ಫುಡ್ ಯುಗದಲ್ಲಿ ಈ ಸೀಮಿತ ಅವಧಿಗೆ ಯಕ್ಷಗಾನ ಬಂದಿದೆ. ಈಗ 24 ಕಲಾವಿದರು ಇದ್ದಾರೆ. 24 ಕಲಾವಿದರಲ್ಲಿ 3 ಗಂಟೆ ಆಟ ಆಗಬೇಕು, ಹಿಮ್ಮೇಳಕ್ಕೆ 1.5 ಗಂಟೆ ಇಡಿ. ಈ 24 ಕಲಾವಿದರು ಆಗಮನ ನಿರ್ಗಮನ ಆಗುವಾಗ ಅಲ್ಲಿ ಟೈಮ್ ಎಷ್ಟು ಹೋಯ್ತು, ಏನು ಮಾಡ್ಲಿಕ್ಕಾಗ್ತದೆ? ಹಾಗಿರುವಾಗ ಕಿವಿ ಮಾತು ಇಷ್ಟೇ, ಕಲಾವಿದರು ಇಡೀ ರಾತ್ರಿ ಆಟಕ್ಕೆ ಹೋಗಿ ಅಲ್ಲಿ ಬೆಳಿಗ್ಗಿನ ತನಕ ಇದ್ದು ಆ ಬಳಿಕ ಬೆಳಕಾದ ಮೇಲೆ ಹೊರಡುವಂತಹದ್ದು ಈ ಅಪಘಾತಗಳಿಂದ ವಿಮುಕ್ತಿ ಆಗ್ಲಿಕ್ಕೆ ಒಂದು ದಾರಿ. ಮತ್ತೆ ರೋಗ ಇದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೂಡ ವಾಹಿನಿಗೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್, ತಾವು ಹೇಳಿದ್ರಿ ಯಕ್ಷಗಾನ ಅನ್ನೋದು ಜನಪದ ಕಲೆ ಆಗಿತ್ತು, ಜನರಿಗೆ ಹತ್ರ ಆಗುವಂತ ಒಂದು ಸಮುದ್ರ ಅನ್ನೋಂಥ ಈ ರೀತಿಯ ಪದಗಳನ್ನ ಬಳಕೆ ಮಾಡ್ತಿದ್ರು ಆಗಿನ ಕಲಾವಿದರು. ಬಟ್ ಈಗ ಒಂದು ಪ್ರಬುದ್ಧತೆ ಅಥವಾ ಒಂದು ಭಾಷಾ ಒಂದು ಏನು ಇದು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆಗಳಾಯ್ತು ಅಂತ ಹೇಳ್ತಾ ಇದ್ರಿ ತಾವು, ಅಲ್ವಾ? ಹೌದು, ಬದಲಾವಣೆ ಆದ್ದರಲ್ಲಿ ಏನಾಯ್ತು, ಲಾಭವೇ ಆಯ್ತು. ಯಾಕಂದ್ರೆ ಆ ಅವಿದ್ಯಾವಂತರಿಗೆ ಗೊತ್ತಾಗದಿದ್ರು ಈ ಮಡಿವಂತ ವರ್ಗ ಒಂದಿತ್ತು, ಯಕ್ಷಗಾನವನ್ನು ನೋಡದ ಒಂದು ವರ್ಗ ಇತ್ತು. ನಾನು ಹೇಳುವುದನ್ನು ಕೇಳಿದ್ದೇನೆ, ಒಂಜಿ ಆಟ ತೂಂಡ 10 ರಂಗಪೂಜೆ ತೂಡು ಆತು ಪಾಪ ಅಂತ ಹೇಳುವ ಒಂದು ಕಾಲ ಇತ್ತು. ಅದೇ ಕಟೀಲು ಮೇಳದ ದೇವಿಗೆ ಪ್ರಿಯ ಆಗಿ ಈಗ ಒಂದು ಆಟ ಸಿಗ್ಬೇಕಿದ್ರೆ 30 ವರ್ಷ ಕಾಯುವವರೆಗೆ ಬಂತು. ಅದು ಹೇಗೆ ಬಂತು ಅಂತ ಹೇಳಿದ್ರೆ, ಈ ಪ್ರಬುದ್ಧ ಕಲಾವಿದರು ಒಳ್ಳೆ ಭಾಷೆಯನ್ನು ಅಳವಡಿಸಿ ಸಾಹಿತ್ಯವನ್ನು ಕೊಟ್ಟಾಗ ಈ ವಿದ್ಯಾವಂತ ವರ್ಗ ಕೂಡ ಅದಕ್ಕೆ ಆಕರ್ಷಣೆ ಆಯಿತು. ಸೇಣಿ ಅಂತವರು, ಶಾಮುಗರು ಅಂತವರು, ಈಗ ದೊಡ್ಡ ಶಾಮುಗರು ಅಂತ ಸ್ವಾತಂತ್ರ್ಯ ಯೋಧ ಇದ್ರು, ಸಂಕ್ರಾಂತ ಶಾಮುಗರು, ಅವರ ಜೊತೆ 4 ವರ್ಷ ತಿರುಗಾಟ ಮಾಡಿದವ ನಾನು. ಅವರು ಬೆಳಿಗ್ಗೆ ಗೋಗ್ರಾಸ ಕೊಡದೆ ಹೊಟ್ಟೆಗೆ ತಿಂತಿರ್ಲಿಲ್ಲ ಅಂತ ಒಂದು ಮಡಿವಂತವರು. ಆ ರೀತಿ ಪರಿಸ್ಥಿತಿ ಬಂತು ಅಂತ ಅದರಲ್ಲಿ ಲಾಭವೇ ಆಯ್ತು. ಅದು ಅವರು ಬಂದದ್ದು ಹಾಳಾಯ್ತು ಅಂತ ಹೇಳಿಕ್ಕೆ ಚೌಕಟ್ಟಿಗೆ ಬಂದಿದ್ದು ಒಳ್ಳೇದಾಯ್ತು. ಮಾತಾಡಿಸಿನ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಅಂತ ಹೇಳಿ, ಬಂಟ್ವಾಳದಿಂದ. ಓಕೆ, ನಮ್ ಜೊತೆ ಕೊಳ್ತಿಗೆ ನಾರಾಯಣ್ ಗೌಡ್ರು ಇದ್ದಾರೆ, ಮಾತಾಡಿಸಿ. ಅವ್ರದ್ದು ಯಕ್ಷಗಾನ ಎಲ್ಲ ನೋಡಿದ್ದೀರಾ? ನಾನು ಯಕ್ಷಗಾನ, ನಾನು ಕೂಡ ಕಲಾವಿದ. ನೀವು ಕಲಾವಿದ್ರ? ಓಕೆ, ಯಾವ ಪಾತ್ರಗಳಲ್ಲಿ ಅವರು ಇಷ್ಟ ನಿಮ್ಗೆ? ಯಾವ ಪಾತ್ರಗಳು ಇಷ್ಟ ಅವ್ರದ್ದು? ನಾನು ಅಶೋಕ್ ಶೆಟ್ರು ಸರಪಾಡಿದ್ದಾರಲ್ಲ, ಅಶೋಕ್ ಶೆಟ್ರು ಸರಪಾಡಿದ್ದಾರಲ್ಲ, ಅವರೊಟ್ಟಿಗೆ ನಾನು ಮಂಗಲದೇವಿ ಮೇಳದಲ್ಲಿದ್ದೆ. ಓಕೆ, ಮಾತಾಡ್ಸಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕೊಳ್ತಿಗೆ ಅವರೇ. ತಮ್ಮ ಹೆಸರು? ಅಶೋಕ್ ಅಂತೇಳಿ, ಬಂಟ್ವಾಳ. ಬಂಟ್ವಾಳ ಅಲ್ಲ? ಬಂಟ್ವಾಳ ಅಶೋಕ್ ಅಂತೇಳಿ. ಜಯರಾಮಾಚಾರ್ಯ ಇದ್ದಾರಲ್ಲ? ಜಯರಾಮಾಚಾರ್ಯ, ಹೌದು. ಜಯರಾಮಾಚಾರಿ ಬಂಟ್ವಾಳ, ಹೌದು. ಅವರ ಗುರುಗಳು ನಮ್ದು. ಅವರ ಗುರುಗಳು, ನಾವು ಶಿಷ್ಯ ಅವ್ರದ್ದು. ಶಿಷ್ಯನು? ಅಂದ್ರೆ ನಾವು ನಮ್ಮ ಲೋಕಲ್ ಮೇಳ ಅಂತಲ್ಲ, ಒಂದು ಹಳ್ಳಿ ಮೇಳ. ಯಾವ ಮೇಳದಲ್ಲಿದ್ದೀರಿ? ನಾವು ಮೇಳದಲ್ಲಿ ಈಗ ಇಲ್ಲ, ಮುಂಚೆ ಮಂಗಲದೇವಿಯಲ್ಲಿ ನಾನು ಅಶೋಕ್ ಶೆಟ್ರು ಒಟ್ಟಿಗೆ ಹೋಗಿದ್ದೆ, ಸರಪಾಡಿ ಅಶೋಕ್ ಶೆಟ್ರು. ಕೊಳ್ತಿಗೆ ಅವರು ಇಷ್ಟ ಅಂತ ಹೇಳಿದ್ರಿ, ಅವರು ಕೂಡ ಗುರುಗಳೇ. ನಾವು ಈಗ ಏನು ಮೇಳದಲ್ಲಿ ಇಲ್ಲ, ಆದ್ರೆ ಯಕ್ಷಗಾನ ಅಂದ್ರೆ ನಮ್ಗೆ
ಅಷ್ಟು ಪ್ರಿಯ. ಓಕೆ ಓಕೆ. ನಿಮ್ಮಂತ ಅಭಿಮಾನಿಗಳಿಂದ ಯಕ್ಷಗಾನ ಬೆಳೀತದೆ ಬಿಡಿ. ಕೊಲ್ತಿಗೆ ಅವರದ್ದು ಎಲ್ಲಾ ಯಕ್ಷಗಾನ ನಾವು ನೋಡಿದ್ದೇವೆ, ಎಲ್ಲಾ ಪ್ರಸಂಗ ನೋಡಿದ್ದೇವೆ ನಾವು. ತುಳು ಕೂಡ ನೋಡಿದ್ದೇವೆ, ಕನ್ನಡ ಕೂಡ ನೋಡಿದ್ದೇವೆ. ಯಾವತ್ತಾದ್ರೂ ಅವ್ರ ಜೊತೆ ಪಾತ್ರ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಾ ಹೇಗೆ? ಯಾರು ನಾನಾ? ನಾನು ಪಾತ್ರ ಮಾಡಿದ್ದೇನೆ, ಅಂದ್ರೆ ಒಂದು ಪುಂಡುವೇಷ ಎಲ್ಲ ಮಾಡಿದ್ದೇನೆ ನಾನು. ಓಕೆ, ಅಂದ್ರೆ ಕೊಳ್ತಿಗೆ ಅವ್ರ ಇಷ್ಟ ಅಂತ ಹೇಳಿದ್ರಲ್ಲ, ಸೊ ಅವ್ರ ಜೊತೆ ಪಾತ್ರ ಮಾಡ್ಬೇಕು, ಅವ್ರ ಜೊತೆ ವೇದಿಕೆ ಹಂಚ್ಕೋಬೇಕು ಅನ್ನೋಂತ ಆಸೆಗಳು ಏನಾದ್ರೂ ಇತ್ತಾ ನಿಮ್ಮ ಹತ್ರ, ಇದೆಯಾ ಅಂತ? ಮತ್ತ ಈಗ ಕೂಡ ಉಂಟು ನಮ್ಗೆ. ಅವರು ಈಗ ನನ್ನನ್ನು ಕರೆದು ಕೂಡ ನಾನು ಬರ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಯಾವ ಪಾತ್ರ ಕೊಟ್ಟು ಕೂಡ ಮಾಡ್ತೇನೆ ನಾನು. ಓಕೆ, ನನ್ನ ನಂಬರ್ ಬೇಕಾದ್ರೆ ನಾನು ಕೊಡ್ತೇನೆ ಅವರಿಗೆ. ನನಗೆ ಫೋನ್ ಮಾಡಿದ್ರೆ ಅವರು ಅವರ ಶಿಷ್ಯ ಕೂಡ ಆಗ್ತೇನೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕುಂಡ ವಾಹಿನಿಗೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಆಯ್ತು. ಈಗ ಲಾಸ್ಟ್ ಕಾಲರ್ ಒಬ್ರು ನಮ್ಗೆ ಕೇಳ್ತೇನೆ ಅಂತ ಹೇಳಿದ್ರೆ, ಈಗಿನ ಕಲಾವಿದ್ರು ಅಷ್ಟೊಂದು ಕಾಳಜಿ ತಗೊಳ್ತಾ ಇಲ್ಲ, ರಾತ್ರಿ ಪ್ರಯಾಣ ಮಾಡ್ತಾರೆ, ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ. ತಾವೀಗ 70ಕ್ಕೂ ಜಾಸ್ತಿ ವಯಸ್ಸಾಗಿದೆ ತಮಗೆ, 53 ವರ್ಷಗಳಿಂದ ಯಕ್ಷಗಾನದಲ್ಲಿದ್ದಾರೆ. ಈ ವಯಸ್ಸಲ್ಲಿ ಕೂಡ ನಾನು ನಿಮ್ಮ ಪಾತ್ರ ನೋಡಿದ ಹಾಗೆ ಆ ಎನರ್ಜಿ ಇರ್ಬೋದು, ಪಾತ್ರನ ಪ್ರೆಸೆಂಟ್ ಮಾಡೋ ರೀತಿ ಇರ್ಬೋದು, ಆ ವೇದಿಕೆಗೆ ಬರುವಾಗ ತಮ್ಮಲ್ಲಿ ಇರುವಂತ ಉತ್ಸಾಹ ಇರ್ಬೋದು, ಆ ಪಾತ್ರನ ನಿರ್ವಹಿಸುವ ರೀತಿ ತುಂಬಾನೇ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ಬೋದು. ಈ ಆರೋಗ್ಯ ಹೇಗ್ ಸಾಧ್ಯ ಈ ವಯಸ್ಸಲ್ಲಿ ಅಂತ ಅಂದ್ರೆ, ಒಂದನೇದಾಗಿ ಹೆಂಡ ಸರಾಯಿ ಸಹವಾಸ ಇಲ್ಲ, ಅದಿಲ್ಲ. ಮತ್ತೆ ಈ ಒಂದು ಪಾತ್ರದ ಬಗ್ಗೆ ನನಗೆ ಗೌರವ ಇರುತ್ತೆ. ಇದು ನನ್ನ ಒಬ್ಬನ ಪ್ರಯತ್ನ ಅಲ್ಲ. ಈ ಎನರ್ಜಿ ಅಂತ ಹೇಳಿದ್ರಲ್ಲ, ಈ ಎನರ್ಜಿ ಅನ್ನೋದು ನಮ್ಮ ಹಿಂದೆಯೂ ಇರ್ತದೆ. ಹಿಮ್ಮೇಳದವರು ಅಂತ ಒಬ್ರು ಇರ್ತಾರೆ, ಚಂಡೆ, ಮೃದಂಗ, ಭಾಗವತಿಗೆ, ಚಕ್ರತಾಳ, ಈ 4 ಅವರು ಎನರ್ಜಿ ಅವರು ಅವರು ಸರಿಯಾಗಿದ್ರೆ ನಾವು ಸರಿ ಇರ್ತೇವೆ. ಈ ಯಕ್ಷಗಾನ ಅನ್ನೋದು ಸಮಷ್ಟಿ ಕಲೆ, ಒಬ್ಬನಿಂದ ಆಗುವಂತದ್ದಲ್ಲ. ಅದು ಒಬ್ಬನಿಗೆ ದಕ್ತದೆ ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಪಟ್ಟ ಶ್ರಮದ ಬೆನಿಫಿಟ್ ಪಡೆಯುವುದು ಒಬ್ಬ, ಹಾಗೆ ಆಗ್ತದೆ. ಅದು ಎಲ್ಲರದ್ದಂತ ಅವ ದೇವರಾಣಿಗೂ ಹೇಳಿಕೊಳ್ಳುವುದಿಲ್ಲ. ಅವ ಏಕೋಪಾಧ್ಯಾಯ ಶಾಲೆಗೆ ಮುಖ್ಯೋಪಾಧ್ಯಾಯ ಅವನೇ ಆಗುದು. ಯಾಕೆಂದ್ರೆ ಈ ಯಕ್ಷಗಾನದಲ್ಲಿ ಒಂದು ಪಾತ್ರ ಇರ್ತದೆ, ಆ ಪಾತ್ರಕ್ಕೆ ಪೋಷಕ ಪಾತ್ರಗಳು ಬೆಂಬಲ ಕೊಟ್ಟಾಗ ಆ ಪಾತ್ರ ಮೆರೆಯುತ್ತದೆ. ಹಾಗಾಗಿ ಅವರು ಕೂಡ, ಹಿಮ್ಮೇಳದವರು ಕೂಡ ಸಾಕಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಒಬ್ಬ ಕಲಾವಿದ ಹೆಸರು ಮಾಡ್ಬೇಕು, ರಂಗದಲ್ಲಿ ಯಾವ ರೀತಿ ಮಿಂಚ್ಬೇಕಂತ ಹೇಳಿದ್ರೆ ಎಲ್ಲರ ಪಾತ್ರ ಕೂಡ ತುಂಬಾ ಪ್ರಮುಖ ಅಂತ ಹೇಳಿ ಹೇಳ್ತೀರಿ. ಹೌದು, ಅವರು ಕೂಡ ನಮಗೆ ಬೆಂಬಲ ಕೊಡಬೇಕು, ಕೊಟ್ಟಾಗ ಮಾತ್ರ. ಅವರು ಪ್ರತಿಫಲಾಪೇಕ್ಷೆ ಬಯಸುವುದಿಲ್ಲ. ಈಗ ನಾನೊಂದು ಪಾತ್ರವನ್ನು ಚೆನ್ನಾಗಿ ಮಾಡಬಹುದು ಅನ್ನೋ ನಿರೀಕ್ಷೆ ಅವರಿಗಿದ್ರೆ ಅವರು ಎನರ್ಜಿ ತಗೊಳ್ತಾರೆ, ಅವರ ಮೂಲಕ ವಯ ನಮ್ಗೆ ಹಾಗೆ ಬರುತ್ತೆ. ಈಗ ಏನಂತ ಹೇಳಿದ್ರೆ 60 ವರ್ಷ ಆಯ್ತು ಅಥವಾ ಸ್ವಲ್ಪ ವಯಸ್ಸಾದ ಕೆಲವು ಆರೋಗ್ಯದ ಸಮಸ್ಯೆ ಕಂಡ್ಕೊಂಡ್ಬಂದು ಸ್ವಯಂ ನಿವೃತ್ತಿ ಪಡ್ಕೊಳ್ತಾರೆ. ಆದ್ರೆ ತಾವು 70 ವರ್ಷ ಆದ್ರೂ ತಮ್ಮ ಕಂಸನಂತಹ ಪಾತ್ರಗಳಿಗೆ ಇನ್ನೂ ಬೇಡಿಕೆ ಇದೆ, ನೀವೇ ಮಾಡ್ಬೇಕು ಅನ್ನೋ ಒಂದು ಏನು ಬೇಡಿಕೆಗಳಿದೆ. ಹೇಗ್ ಸಾಧ್ಯ ಅಂತ ನಾನು ಕೇಳುದು. ಅದು ಆ ಪಾತ್ರಗಳನ್ನು ಜನರು ಮೆಚ್ಚಿದ್ದಾರೆ. ನನ್ನ ಅರ್ಥಗಾರಿಕೆಯಲ್ಲಿ ಒಂದು ವಿಶಿಷ್ಟತೆ ಇರ್ತದೆ. ಅರ್ಥಗಾರಿಕೆ ಬಗ್ಗೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಹೇಳಿ ತಮ್ಮ ಹೆಸರು? ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಿಸಿ ಬಂಗೇರ್ ಅಂತ, ಬ್ರಹ್ಮಾವರದಿಂದ. ಓಕೆ, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಟಿವಿ ನೋಡ್ಕೊಂಡು, ಬಿಸಿ ಬಂಗೇರ್ ಅಂತ, ಬ್ರಹ್ಮಾವರದಿಂದ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ಲೀಸ್. ಬಂಗೇರ, ನಮಸ್ಕಾರ. ನಮಸ್ಕಾರ. ಬ್ರಹ್ಮಾವರದವರು ಗೊತ್ತಾಯ್ತು, ಬಿಸಿ ಬಂಗೇರ. ನಾವು ಒಂದು 45 ವರ್ಷಗಳಿಂದ ಆತ್ಮೀಯರು. ನಿಮ್ಮನ್ನ ನೋಡುವಾಗ ಬಹಳ ಖುಷಿ ಆಯ್ತು. ಇವತ್ತು ಟಿವಿ ನೋಡಿದ್ರೆ ನಿಮ್ಮ ಸಂದರ್ಶನ ಬರ್ತಾ ಇತ್ತು. ನೋಡುವಾಗ ಬಹಳ ಪ್ರಾಯ ಆದವರಾಗುಂಟು. 1-2 ತಿಂಗಳ ಹಿಂದೆ ನಿಮ್ಮನ್ನ ನೋಡಿದೆ, ಮಾತಾಡಿದೆ ಟಿವಿಯಲ್ಲಿ. ಬಹಳ ಪ್ರಾಯ ಆದವರಾಗೆ ಇದರಲ್ಲಿ ಕಾಣುವಂತದ್ದೇ. ನಿಮ್ಮ ಹತ್ರ ಒಂಚೂರು ಮಾತಾಡುವ ಅಂತ. ಆಯ್ತು ಸ್ವಾಮಿ, ಮತ್ತೆ ಹೇಗಿದ್ದೀರಿ ಸರ್? ಸೌಖ್ಯ. ಸದ್ಯ ಏನಾದ್ರು ನನ್ನ ವೇಷ ನೋಡಿದ್ದೀರಾ? ಅಲ್ಲಿ ಆದ್ರೂ ಯಾವ್ದು ಸದ್ಯ ವೇಷ ನೋಡಿದ್ದೀರಾ? ಹೌದೌದು, ವೇಷ ನೋಡಿದ್ದೇನೆ. ನಾನು ಹೆಚ್ಚಿಗೆ ಈ ಮೊಬೈಲ್ ನಿಮ್ಮದು ಹಿಂದಿನ ವೇಷಗಳನ್ನೆಲ್ಲ ಹೆಚ್ಚು ನೋಡ್ತಾ ಇದ್ದೇನೆ ಈಗ. ಹೌದಲ್ಲ, ಈಗ ಆಚೆ ಹೋಗ್ಲಿಕ್ಕೆ ರಾತ್ರಿ ನಿದ್ದೆ ಬಿಡ್ಲಿಕ್ಕೆ ಬಹಳ ಕಷ್ಟ ಸಮಯ, ಏಜ್ ಆಯ್ತಲ್ವಾ ಮೇಡಮ್. ಇದೇ ಬಿಸಿ ಬಂಗೇರರು ತೊಡಿಕಾನ ಅನ್ನುವಲ್ಲಿ ಸುಳ್ಯದಲ್ಲಿ ಮಾಸ್ಟರ್ ಆಗಿ ಸೇರಿ ಮುಖ್ಯೋಪಾಧ್ಯಾಯ ಆಗಿ ಆಗ್ಲೇ ಯಕ್ಷಗಾನಕ್ಕೆ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿ ನಿಂತವರು ಇವರು, ಆಶ್ರಯ ಕೊಟ್ಟವರು ಇವರು. ಒಂದು ಕಾಲದಲ್ಲಿ ನನಗೆ ಉಟ್ಟ ಬಟ್ಟೆಯನ್ನು ಕೊಟ್ಟ ವ್ಯಕ್ತಿ ಇವರು. ಅಲ್ಲಿವರೆಗೆ ಬಡತನ ಇತ್ತು. ಆಗ್ಲೇ ನನ್ನಲ್ಲಿ ಅವರು ವಿಶೇಷತೆಯನ್ನು ಕಂಡಿದ್ದಾರೆ ಅಲ್ಲ ಸರ್?
ಹೌದೌದೌದೌದು. ಹೇಳಿ, ಯಾವ ಪಾತ್ರಗಳನ್ನ ತುಂಬಾ ನೀವು ಇಷ್ಟಪಟ್ಟಿದ್ದು ಕೊಳ್ತಿಗೆ ಅವ್ರದ್ದು? ಒಟ್ಟಿಗೆ ಅವರದ್ದು ಖಳ ಪಾತ್ರಗಳು ಎಲ್ಲವೂ ಹೆಚ್ಚಿಗೆ ಸಾಧಾರಣ ಇಂಟ್ರೆಸ್ಟ್ ನಂಗೆ. ಅವರ ಮಾತಿನ ಹೋಗ, ಆ ಮಾತಿನ ಶೈಲಿ ಗೀಲಿ ನಮ್ಗೆಲ್ಲ ಬಹಳ ಖುಷಿ ಆಗ್ತದೆ. ಮತ್ತೆ ಅವರು ಇಲ್ಲಿ ಬ್ರಹ್ಮಾವರ ಕಡೆ ಈಚೆ ಕಡೆ ಎಲ್ಲ ವೇಷಕ್ಕೆ ಬಂದ್ರೆ ಅವರ ಅಭಿಮಾನಿಗಳು ತುಂಬಾ ಜನ. ನಾನು ಅಭಿಮಾನಿ, ನಮ್ಮನೆಗೆ ಬಂದು ಊಟ ಮಾಡಿ ಸಂಜೆ ಹೋಗುದು ನಿದ್ರೆ ಮಾಡಿ ಎಲ್ಲ. ಹಾಗೆ ಅಲ್ಲಿ ತುಂಬಾ ಅಭಿಮಾನಿಗಳು ಅವರು ಚೌಕಿಯಲ್ಲಿ ವೇಷ ಮಾಡ್ತಾ ಇರುವಾಗ. ಹಾಗೆ ಅವರ ಖಳ ಪಾತ್ರಗಳು ನಂಗೆ ಬಹಳ ಖುಷಿ. ಉದಾಹರಣೆಗೆ ಕೋಟಿ ಚೆನ್ನದಲ್ಲಿ ಮಲ್ಲಯ್ಯ ಬುದ್ಧಿವಂತ ಬಹಳ ಟಾಪ್ ಮೋಸ್ಟ್. ಹಾಗೆ ಹೆಚ್ಚಿನ ದೇಶಗಳು ಖಳನಾಯಕನ ಪಾತ್ರಗಳಲ್ಲಿ ಬಹಳ ರಚಿಸಿದ್ದಾರೆ ಅವರು. ನಮ್ಮ ಆತ್ಮೀಯ ಒಬ್ಬ ಸ್ನೇಹಿತ ಈ ರೀತಿಯ ಈ ಹಂತಕ್ಕೆ ಹೋಗಿದ್ದಾರೆ. ಈಗ ಪ್ರಾಯ ಆಗಿದೆ, ಸಾಧಾರಣ 70 ವರ್ಷ ಇಲ್ಲ, ನೀವು ಅವನ ಸ್ಟೇಜ್ ಅಲ್ಲಿ ನೋಡ್ಬೇಕು. ಈಗಲೂ ಅದೇ ಎನರ್ಜಿ, ಅದೇ ಒಂದು ಖಂಡಿತವಾಗಿ ನೋಡಿದ್ದೆ. 2 ತಿಂಗಳ ಹಿಂದೆ ನೋಡಿ ಮಾತಾಡಿದ್ದೆ ಅವ್ರ ಹತ್ರ. ಅದೇ ಎನರ್ಜಿ ಉಂಟು ಇನ್ನು, ಆ ಏಜ್ ಅದು. ದೇವರವರಿಗೆ ಇನ್ನೂ ಸ್ವಲ್ಪ ಚೇತನ ಕೊಡ್ಲಿ, ಯಕ್ಷ ದೇವಿ ಅವರಿಗೆ ಆಶೀರ್ವಾದ ಕೊಡ್ಲಿ, ಇನ್ನೊಂದು ಕೆಲವಾರು ವರ್ಷ ಈ ಯಕ್ಷ ಸೇವೆ ಮಾಡ್ಲಿ ಅಂತ ಹಾರೈಸ್ತೇನೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕಾಗಿ. ತಮ್ಮ ಅರ್ಥಗಾರಿಕೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಪ್ರಬುದ್ಧ ಅರ್ಥಗಾರಿಕೆ ಅಂತ ಹೇಳಿದ್ರೆ ಕೇವಲ ಪದ್ಯದ ಅರ್ಥವನ್ನು ಮಾತ್ರ ಅಲ್ಲ, ಅದರಲ್ಲಿ ಚಿಕಿತ್ಸಕ ಬುದ್ಧಿ ಅಂತ ಇದೆ. ಅದಕ್ಕೆ ಹೇಳ್ಬೇಕಂತಿದೆ. ಯಾಕಂದ್ರೆ ತಮ್ಮ ಮಾತುಗಾರಿಕೆಯಲ್ಲಿ ಸಮಾಜದ ವಾರಿಕೋರೆಗಳನ್ನು ತಿದ್ದುವಂತಹ ಒಂದು ಸಂದೇಶಗಳು ಬರ್ತವೆ. ಅದನ್ನ ಬ್ರಾಹ್ಮಣ್ಯದ ಬಗ್ಗೆ ಹೇಳಿದಲ್ಲ. ಹೌದು. ನಾನು ಬ್ರಾಹ್ಮಣರಿಗೆ ಶರಣು. ಬ್ರಹ್ಮತ್ವದಲ್ಲಿ ಗೌರವ ಇದೆ. ಬ್ರಾಹ್ಮಣ್ಯ ಅಂದ್ರೆ ಗುಂಪುಗಾರಿಕೆ ಅಲ್ಲ. ಅದು ಬ್ರಾಹ್ಮಣ್ಯ ಅಂದ್ರೆ ಬ್ರಾಹ್ಮಣನ ಹೃದಯದಲ್ಲಿ ಶೂದ್ರತ್ವ ಇರ್ಬೋದು, ಶೂದ್ರನ ಹೃದಯದಲ್ಲಿ ಬ್ರಾಹ್ಮಣ್ಯ ಇರ್ಬೋದು ಅಂತ ನಾನು ಅದನ್ನು ಗೌರವಿಸ್ತೇನೆ. ಹಾಗಾಗಿ ಕರ್ಮಠ ಬ್ರಾಹ್ಮಣರನ್ನು ಕಂಡ್ರೆ ಕೈ ಮುಗಿದು ನಮಸ್ಕಾರ ಮಾಡುವ ವರ್ಗ. ಅದು ಇಲ್ಲಿ ಅದು ಸ್ವಲ್ಪ ಹಾಳಾದ್ರೆ, ಉದಾಹರಣೆಗೆ ನಿಮ್ಮನ್ನೇ ಹೇಳ್ತೇನೆ, ನೀವೊಂದು ಸರ ತೆಕೊಳ್ತೀರಾ, ಆ ಸರ ಕ್ರಯ ಕೊಟ್ಟು ನೀವು ತೆಕೊಳ್ತೀರಿ ಅಭಿಮಾನದಲ್ಲಿ. ಅದನ್ನು ಬಂದು ಮನೆಯಲ್ಲಿ ನೋಡುವಾಗ ಅದರಲ್ಲಿ ಏನಾದ್ರೂ ಒಡಕಿರ್ತದೆ. ಒಡಕು ಇದ್ದ ಕೂಡಲೇ ನೀವು ಆ ಸರವನ್ನು ಇಟ್ಕೊಂಡು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಿ ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ, ಯಾಕೆ ಹೀಗೆ ಮಾಡಿದ್ರಿ. ಹಾಗೆ ಒಂದು ಚಿನ್ನದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇರುವಂತಹ ಬ್ರಾಹ್ಮಣ್ಯಕ್ಕೆ ಅಪಚಾರ ಆದಾಗ ನಾನು ನೇರ ಹೇಳ್ತೇನೆ. ನೇರ ಹೇಳುವ ಕಾರಣ ಆಗುದಿಲ್ಲ, ಅದನ್ನು ತಪ್ಪು ತಿಳಿತಾರೆ ಅಷ್ಟೇ. ಒಳ್ಳೆ ಅನುಭವ ಇದ್ದವರು ಹೇಳ್ತಾರೆ ಕೊಳ್ತಿಗೆ ನೀನು ಹೇಳಿದ್ದು ಸರಿ ಇದೆ, ಹಾಗೆ ಹೇಳ್ಬೇಕು. ಅಂದ್ರೆ ನಾವು ನಮ್ಮತನವನ್ನು ಉಳಿಸಿಕೊಳ್ಬೇಕು ಅಂದ್ರೆ ತಮ್ಮ ಮಾತುಗಳೀಗ ಏನು ಸೀಮಿತ ಪ್ರೇಕ್ಷಕ ವರ್ಗದವ್ರು ಮಾತ್ರ ಏನು ಇದ್ ಮಾಡ್ತಾರೆ, ಏನು ಚೆನ್ನಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೇಗೆ ಕೆಲವು ಬ್ರಾಹ್ಮಣರು ಮಾತ್ರ ಹೇಳ್ತಾರ ಅಥವಾ ಬೇರೆ ವರ್ಗದವ್ರು ಹೇಳ್ತಾರ? ಎಲ್ಲರನ್ನು ನಾನು ಒಂದೇ ಇದನ್ನು ನೋಟ ಇಟ್ಟು ಪ್ರತಿಯೊಂದನ್ನು ಹೇಳ್ತೇನೆ, ಪ್ರತಿಯೊಂದನ್ನು. ಈಗ ನನ್ನ ಬಗ್ಗೆ ವೈಯಕ್ತಿಕವಾದಂತಹ ದೋಷಗಳಿದ್ರೆ ಆಗಿದ್ರೆ ನಾನೇ ಹೇಳಿಕೊಳ್ತೇನೆ. ಅದನ್ನು ಯಾವುದನ್ನು ಬಿಟ್ಟು ಕೊಡುವುದಿಲ್ಲ. ಈ ನಿಷ್ಠುರವಾದಿ ಬಹುಜನ ವಿರೋಧಿ ಅಂತ ಉಂಟು. ಹಾಗಾಗಿ ನಮ್ಮ ಹತ್ರ ಈ ಚೌಕಿಯಲ್ಲೇ ಆಗ್ಲಿ ಇತರ ಹೊತ್ತಿನಲ್ಲೇ ಆಗ್ಲಿ ಈ ಹೆಚ್ಚು ಮಂದಿಗಳು ಸೇರುವ ಕ್ರಮ ಇಲ್ಲ. ಅದಕ್ಕೆ ಹೇಳ್ಬೇಕಿತ್ತು, ನೀವು ನಿಷ್ಠುರವಾದಿಗಳು ರಂಗದ ಮೇಲೆ ಮಾತ್ರನೋ ರಂಗದಿಂದ ಆಚೆ ಬಂದ್ರೆ ಕೂಡ ಇದೇ ರೀತಿ ನಿಷ್ಠುರವಾದಿನ ನೇರ ಮಾತಾಡ್ತೀರಾ ಹೇಗೆ ಅಂತ? ನನಗೆ ಇದ್ದದ್ದನ್ನು ಹೇಳುವ ಅಭ್ಯಾಸ ಉಂಟು, ಅದು ಕೆಲವರಿಗೆ ಆಗುದಿಲ್ಲ. ಹಾಗಾಗಿ ಈಗ ತುಂಬಾ ಜನರನ್ನು ಆಕರ್ಷಣೆ ಮಾಡಿಕೊಳ್ಬೇಕಿದ್ರೆ ನಿಮಗೆ ಬೇಕಾದಾಗೆ ನಾನು ಮಾತಾಡ್ಬೇಕು. ಆಗ ನೀವು ನನ್ನ ಅಭಿಮಾನಿ ಆಗ್ತೀರಿ, ನೀವು 4 ಜನರನ್ನು ಸೇರಿಸ್ತೀರಿ. ಅದು ಈ ಚಿಟ್ ಫಂಡ್ ಇದ್ದಾಗೆ, ಅದಕ್ಕೆ ಲಿಂಕ್ ಸಿಕ್ಕೊಂಡು ಹೋಗ್ತದೆ. ಹೌದು, ಚೈನ್ ಸಿಸ್ಟಮ್. ನಾನು ಹಾಗೆ ಹೋಗುದಿಲ್ಲ, ಹಾಗಾಗಿ ಇರುವುದಿಲ್ಲ. ಆದ್ರೆ ಒಂದು ನೆಮ್ಮದಿ ಉಂಟು, ವಿದ್ಯಾವಂತರು ಬುದ್ಧಿಜೀವಿಗಳು ಇವತ್ತು ಕೊಳ್ತಿಗೆಯ ಒಂದು ವೇಷವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಇದ್ರೆ ಸಾಕು, ನೆಮ್ಮದಿ ಉಂಟು. ಅದು ಒಟ್ಟು ಏನಾದ್ರೂ ಹಾಳು ಹರಟೆಯನ್ನೇ ಬಯಸುವಂತ ಜನರು ಒಪ್ಪಬೇಕು ಅಂತ ಹೇಳಿಯೂ ಇಲ್ಲ. ಅವರೇ ಇದನ್ನು ನೋಡಿ ಆಕರ್ಷಿತರಾಗಿ ಇತ್ಲಾಗಿ ಬಂದ್ರೆ, ಒಂದು ಕನ್ವರ್ಟ್ ಆದ್ರೆ ಅದು ಯಕ್ಷಗಾನಕ್ಕೆ ಕೊಡುವೆ ಆದೀತು ಅಂತ ನನ್ನೊಂದು ಭಾವನೆ. ಕೊಳ್ತಿಗೆ ನಾರಾಯಣ ಗೌಡ್ರು ಈಗ 2 ರೀತಿಯ ಪ್ರೇಕ್ಷಕ ವರ್ಗ ಇದ್ದಾರೆ. ಒಂದು ಕ್ಲಾಸ್ ಮತ್ತೊಂದು ಮಾಸ್ ಅಂತ ಹೇಳಿ, ಒಂದು ಪಂಡಿತ ವರ್ಗ ಅಥವಾ ತಿಳಿದ ಪ್ರಬುದ್ಧ ವರ್ಗ ಅಂತ ಹೇಳಿ, ಮತ್ತೊಂದು ಜನಸಾಮಾನ್ಯರು ಅಂತ ಹೇಳಿ 2 ರೀತಿಯ ಪ್ರೇಕ್ಷಕ ವರ್ಗ ಇದ್ದಾರೆ. ಈ 2 ರೀತಿಯ ಪ್ರೇಕ್ಷಕ ವರ್ಗದಲ್ಲಿ ಕೊಳ್ತಿಗೆ ನಾರಾಯಣ ಗೌಡ್ರು ಯಾವ ವರ್ಗಕ್ಕೆ ಇಷ್ಟ ತುಂಬಾ? ನಾನು 2 ವರ್ಗಕ್ಕೂ ಒಗ್ಗುವ ರೀತಿಯಲ್ಲಿ ವೇಷ ಮಾಡ್ತೇನೆ. ಈಗ ಒಂದು ಪಾತ್ರವನ್ನು ಒಂದು ಸಲ ಒಂದು ಮಟ್ಟಕ್ಕೆ ಸೀಮಿತವಾಗುವಂತ ಅರ್ಥಗಾರಿಕೆಯನ್ನು ಮಾತಾಡಿದ್ರೆ 2ನೇ ಪದ್ಯಕ್ಕಾಗುವಾಗ ಪ್ರಬುದ್ಧತೆಗೆ ಬರ್ತೇನೆ. ನನಗೆ ಗೊತ್ತಿದ್ದ ಪ್ರಬುದ್ಧತೆ ಪೂರ್ತಿ ಅಲ್ಲ, ನನಗೆ ಗೊತ್ತಿದ್ದದ್ದು, ನನ್ನಲ್ಲಿರುವ ಬಂಡವಾಳ, ಅದರಲ್ಲಿ ಒಳ್ಳೆಯದನ್ನು ತೆಗೆದು ಹಾಕ್ತೇನೆ. ಆಗ ಇವರಿಗೂ ಮೆಚ್ಚುಗೆ ಆಗ್ತದೆ, ಅವರಿಗೂ ಮೆಚ್ಚುಗೆ ಆಗ್ತದೆ.
ಆಗ ಏನಾಗ್ತದೆ, ಸಮಷ್ಟಿಯಲ್ಲಿ ಏನಾದ್ರೂ ಪರಿಣಾಮ ಕೊಡ್ತದೆ, ಓಕೆ. ಇಷ್ಟೇ. ಆದ್ದರಿಂದ ನಾನು ಈ ಪಾತ್ರಗಳ ಬಗ್ಗೆ ಪರಂಪರೆ ಅಂತ ಕೆಲವರು ಬೊಬ್ಬೆ ಹೊಡಿತಾರೆ. ಹೌದು. ಅಲ್ಲ, ಪರಂಪರೆ ಅಂದ್ರೆ ಏನು? ಈ ಒಂದು ಕಾಲದಲ್ಲಿ ಆದಂತಹ ನಿರ್ಣಯ ಅದು ಸಾರ್ವಕಾಲಿಕ ಸಿದ್ಧಾಂತ ಅಲ್ಲ. ಅದು ಎಲ್ಲಾ ಕಾಲಕ್ಕೂ ನಿಲ್ಲಬೇಕು ಅಂತ ಅರ್ಥ ಅಲ್ಲ. ಕಾಲಕ್ಕೆ ಸರಿಯಾಗಿ ಪರಿವರ್ತನೆಗೊಳ್ಬೇಕು. ಪರಂಪರೆಯ ಚೌಕಟ್ಟಿನಲ್ಲಿ ಆಧುನಿಕತೆಯ ನವೀಕರಣ ಆಗಬೇಕು. ಪರಂಪರೆ ಚೌಕಟ್ಟು, ಅದನ್ನು ಬಿಟ್ಟು ಹೋಗುದು ಬೇಡ. ಅದರ ಮೇಲೆ ನಾವು ಅದನ್ನು ನವೀಕರಣ ಮಾಡುವಾಗ ನಮಗೆ ಈಗಿನ ಕಾಲಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ನವೀಕರಣ ಮಾಡಬೇಕು. ಹಿಂದಿನ ಕಾಲದಲ್ಲೇ ಅದನ್ನೇ ನಾವು ಅಪ್ಪ ಹಾಕಿದ ಆಲಂಬರ ಅಂತ ಹೇಳಿ ಅದನ್ನು ಕೇಳಿ, ಉದಾಹರಣೆಗೆ ಈಗ ದೇವಿ ಮಹಾತ್ಮೆಯೋ ಪುರಾಣದ ಕೆಲವು ನಿರ್ದಿಷ್ಟ ಪ್ರಸಂಗಗಳು ಇಂಥದ್ದೇ ವಾಕ್ಯವನ್ನು ಹೇಳಬೇಕು, ಹೀಗೇ ಹೇಳಬೇಕು ಅಂತ ಅದನ್ನು ಪರಂಪರೆ ಅಂತ ಹೇಳುವಂತ ವರ್ಗ ಉಂಟು. ಅದು ಸಭಿಕರಿಗೆ ಗೊತ್ತಾಗ್ತದೆ. ಅವ ಇತ್ತಯೇ ಸುರಪಾಲ ಅಂದ್ ಬನ್ಪೆ, ಸುರಪಾಲ ಅಂದ್ ಬಂದದ್ದು ಇತ್ತೇ ನನ್ನ ಅಕ್ಕನ ರಾಗ ಸುಮಾರುಂಡು ಬಲ ಚಾ ಬರ್ಕ ಅಂತ ಇದ್ದು ಹೋಗ್ತಾರೆ. ಅದರಲ್ಲಿ ಅವರನ್ನು ಕೂತ್ಕೊಳಿಸುವುದು ಹೇಗೆ? ಅದರಲ್ಲಿ ನವೀಕರಣ ಮಾಡಬೇಕು, ಪರಂಪರೆಯನ್ನು ಬಿಟ್ಟು ಹೋಗಬಾರದು. ಅದು ಅರ್ಥಗಾರಿಕೆ. ಅದನ್ನು ಸಂಪಾದನೆ ಮಾಡಬೇಕಿದ್ರೆ ಇವ ಅಧ್ಯಯನ ಮಾಡಬೇಕು. ಈಗ ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ಆ ಹಿಂದಿನವರು ಬೇಡ ಅಂತ ಹೇಳಿ ಅದನ್ನು ಬೇರೆ ಮಾತಾಡಬೇಡಿ ಅಂತ ಹೇಳಿದ್ದು ಯಾಕೆ? ಇವನ ಹತ್ರ ಬೇರೆ ಇರುವುದಿಲ್ಲ, ಅದಕ್ಕೆ ಬೇಕಾಗಿ ಅದನ್ನಾದ್ರೂ ಇಟ್ಟುಕೋ ಮಾರ. ಹಾಗಿದ್ರೆ ನಾವು ಪರಂಪರೆಗೆ ಅಂಟ್ಕೊಳ್ಬಾರ್ದು, ಈಗಿನ ಪ್ರೇಕ್ಷಕರನ್ನು ಕೂಡ ಹಿಡ್ಕೊಳ್ಳುವಂತಹ ಒಂದು ಮಾತುಗಾರಿಕೆ ಅರ್ಥಗಾರಿಕೆ ಪರಂಪರೆಯನ್ನು ಬಿಡಬಾರ್ದು. ಆ ಚೌಕಟ್ಟಿನ ಮೇಲೆ ನಾವು ಹೊಸ ಸೌಧ ಕಟ್ಟಬೇಕು. ಇನ್ನು ನಾನು ಹೇಳ್ಬೇಕಂತ ಹೇಳಿದ್ರೆ ಪ್ರತಿ 20-30 ವರ್ಷಕ್ಕೆ ಜನರೇಷನ್ ಗ್ಯಾಪ್ ಅಂತ ಹೇಳಿ ಒಂದು ಸೃಷ್ಟಿ ಆಗ್ಬಿಡುತ್ತೆ. ಸೊ ನಿಮ್ಮ ಮೇಳದಲ್ಲಿ ಕೂಡ ದೊಡ್ಡ ಕಲಾವಿದರು ಇದ್ದಾರೆ, ಯುವ ಕಲಾವಿದರು ಇದ್ದಾರೆ, ಹಾಗೆ ಪ್ರೇಕ್ಷಕರು ಕೂಡ ನೋಡೋರು ಬದಲಾಗ್ತಾ ಹೋಗ್ತಾರೆ. ಸೊ ಈಗ ಈಗಿನ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಬೇಕಂತ ಹೇಳಿದ್ರೆ ಕೆಲವರು ಹಿರಿಯ ಕಲಾವಿದರನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ, ಅವರ ಆ ಶೈಲಿಗಳನ್ನೆಲ್ಲ. ಯಾವ ರೀತಿ ಅವ್ರನ್ನ ತಾವು ಕೂರಿಸ್ತೀರಿ ಆ ಒಂದು ಸೀಟಲ್ಲಿ, ಹೇಗೆ ಅಂತ? ಈಗ ನಾವು ಮೇಳದ ವೃತ್ತಿಪರ ಕಲಾವಿದರು ವ್ಯಾಪಾರಿಗಳಿದ್ದಾಗೆ. ವ್ಯಾಪಾರಿಗಳು ನಮಗೆ ಜೀವನ ಅನಿವಾರ್ಯ. ನಾನು ನೋಡಿದ್ದೇನೆ. ಯಾಕೆಂದ್ರೆ ಒಳ್ಳೆ ಭಾಷೆ ಯಾವುದಾದ್ರೆ, ತುಳು ಆಗ್ಲಿ ಕನ್ನಡ ಆಗ್ಲಿ, ಶುದ್ಧ ಕಲೆಗೆ ಭಾಷೆಯ ಇದಿಲ್ಲ, ಮಾಲಿನ್ಯ ಇಲ್ಲ. ಭಾಷೆ ಯಾವುದು ಆಗ್ಬೋದು, ಭಾಷಾ ಮಾಲಿನ್ಯ ಇಲ್ಲ. ತುಳು ಪ್ರಸಂಗಗಳಲ್ಲಿ ತೂಕದ ಶಬ್ದಗಳನ್ನು ಹಾಕಿ ಏನು ಅಶ್ಲೀಲ ಇಲ್ಲದೆ ನಾನು ಮಾತಾಡಿಕೊಂಡಿದ್ದೆ. ನನ್ನ ವೇಷ ರಂಗಸ್ಥಳಕ್ಕೆ ಬಂದ ಕೂಡಲೇ ಎಲ್ಲ ಎದ್ದು ಹೋಗುದು, ಹೋಟ್ಲವನಿಗೆ ವ್ಯಾಪಾರ. ಆಗ ಏನಾಯ್ತು, ನನ್ನ ತಾರಾ ಮೌಲ್ಯ, ನಮ್ಮ ಭಾಷೆಯಲ್ಲಿ ಹೇಳುವುದೇ ತಾರಾ ಮೌಲ್ಯ ಕಡಿಮೆ. ಅದು ನಾನೇನು ಮಾಡಿದೆ, ನನಗೆ ಬದುಕು ಅನಿವಾರ್ಯ. ನಾನು ಪ್ರಾರಂಭ ಮಾಡಿದೆ. ನನ್ನಲ್ಲಿ ಇಲ್ಲ ಅಂತ ನಾನು ಮಡಿಯುವಂತ ತುಂಬ ಎದೆ ತಟ್ಟಿಕೊಳ್ಳುವುದಿಲ್ಲ. ನಾನು ಕೂಡ ಈ ಸಣ್ಣ ಶಬ್ದಗಳನ್ನು ಮಾತಾಡ್ತೇನೆ. ಯಾಕೆಂದ್ರೆ ಕಲಾವಿದನ್ನು ಬಯಸುವಲ್ಲಿ ಪ್ರೇಕ್ಷಕರ ಮನೋಧರ್ಮ ಹೇಗಿರ್ಬೇಕು ಅನ್ನೋದು ಕಲಾವಿದನ ಬೆಳವಣಿಗೆಗೂ ಕಾರಣ ಆಗ್ತದೆ. ಯಾವುದನ್ನು ನಾವು ನಿರೀಕ್ಷೆ ಮಾಡಬೇಕು. ಒಳ್ಳೆ ಪ್ರೇಕ್ಷಕ ವರ್ಗ ಒಳ್ಳೆದನ್ನ ಬಯಸಿದ್ರೆ ಖಂಡಿತವಾಗಿ ಕಲಾವಿದ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈಗ ಯಕ್ಷಗಾನ ಮೌಲ್ಯ ಕಳ್ಕೊತಾ ಇದೆಯಾ ತಮ್ಗೆ ಏನ್ ಅನ್ಸುತ್ತೆ? ಮೌಲ್ಯ ಕಳ್ಕೊಳ್ತಾ ಇಲ್ಲ. ಅದು ಈಗ ಯಕ್ಷಗಾನ ಏನಾಗಿದೆ ಅಂದ್ರೆ ಉಳಿಲಿಕ್ಕೆ ಒದ್ದಾಡ್ತಾ ಇದೆ. ಉಳಿಲಿಕ್ಕೆ ಒದ್ದಾಡ್ತಾ ಇದೆ. ಹೇಗಂತ ಹೇಳಿದ್ರೆ ಈ ಮಾಧ್ಯಮಗಳ ಮೂಲಕ ಸಿಕ್ಕುವಂತಹ ಮನೋರಂಜನೆಗಳು ಅಥವಾ ಇತರ ಕೈಯಲ್ಲಿರುವಂತಹ ಮೊಬೈಲ್ಗಳಲ್ಲಿ ಸಿಕ್ಕುವಂತಹ ಮನೋರಂಜನೆಗಳಿಂದಲೋ ಇವುಗಳ ಮಧ್ಯದಲ್ಲಿ ನಾನು ಉಳ್ಕೊಳ್ಳೋದು ಹೇಗೆ ಅನ್ನುವ ಬಗ್ಗೆ ಯಕ್ಷಗಾನ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿ ಅದರಲ್ಲಿರುವಂತಹ ಕಲಾವಿದರು ಜನರನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಅದರಲ್ಲಿ ಸಿಕ್ಕುವ ಮನೋರಂಜನೆ ಯಾವ ಮಟ್ಟದ್ದ, ಅದಕ್ಕಿಂತ ಕಡಿಮೆದ್ದನ್ನು ಯಾವುದು ಬಯಸ್ತಾರೋ ಅದನ್ನು ಈಗ ಕಲಾವಿದ ಕೊಡ್ತಾನೆ. ಆ ಕಲಾವಿದನಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ನಾನು ಸಮಷ್ಟಿಯಲ್ಲಿ ಹೇಳ್ತೇನೆ, ನಮ್ಮ ಪ್ರಚಲಿತ ಈಗ ಇರುವ ಎಲ್ಲಾ ಮೇಳಗಳಲ್ಲಿಯ ಕಲಾವಿದರು ಪುರಾಣಗಳಲ್ಲಿಯೂ ತುಳುವಿನಲ್ಲಿಯೂ ವೇಷ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಆದ್ರೆ ಈಗ ಬಂಗಾರ ತಗೊಳ್ಳೋರು ಇಲ್ಲ, ವ್ಯಾಪಾರವೇ ಜಾಸ್ತಿ. ಏನು ಮಾಡೋದು, ನಮ್ಗೆ ಬದುಕು ಅನಿವಾರ್ಯ, ನಾವು ವ್ಯಾಪಾರಿಗಳು ಮಾಡ್ಬೇಕಲ್ಲ. ಜನ ಏನ್ ಬಯಸ್ತಾರೆ, ಮನೋಧರ್ಮಕ್ಕೆ ಅನುಗುಣವಾಗಿ ನಾವು ಕೊಡ್ತಾ ಇದ್ದೇವೆ. ಯಕ್ಷಗಾನ ಒದ್ದಾಡ್ತಾ ಉಂಟು, ಈಗ ನಾವು ಉಳ್ಕೊಳ್ಳೋದು ಹೇಗೆ ಅಂತ. ಆಗ ಉಳಿಬೇಕಾದ್ರೆ ಕೊಡ್ಬೇಕು. ಈಗ ಉದಾಹರಣೆಗೆ ನಮ್ಮಲ್ಲಿ ಕೆಲವು ಹಾಸ್ಯಗಾರರುಗಳು ಇದ್ದಾರೆ. ಈ ಹಾಸ್ಯಗಾರರುಗಳು ಮಾತಾಡುವ ಹೊತ್ತಿಗೆ ನಾವು ಅವರ ಮಟ್ಟಕ್ಕೆ ಇಳಿಲೇಬೇಕು.
ಅವರು ಇಳಿಬೇಕು, ಹಾಸ್ಯಗಾರರುಗಳು ಇಳಿಬೇಕು. ಯಾಕಂದ್ರೆ ಇಲ್ಲ ಇದ್ರೆ ಅವನದು ಹಾಸ್ಯ ಬೇಡ ಅಂತ ಹೇಳ್ತಾರೆ ಜನ, ಬೇಡ ಒಂದು ಹಾಸ್ಯವೇ ಅಲ್ಲ ಅಂತ ಹೇಳ್ತಾರೆ. ಅದನ್ನು ನಮ್ಮಲ್ಲಿ ಈಗ ಸುಂಕದಟ್ಟೆ ಮೇಳದಲ್ಲಿ ಒಬ್ಬ ಕಡಬ ದಿನೇಶ್ ರೈ ಅಂತ ಇದ್ದಾರೆ, ಜನರ ಮನೋಧರ್ಮ ಅವ ಅರ್ಥ ಮಾಡಿಕೊಂಡು ಆ ಕೋಡಪದವು ದಿನೇಶನೋ ಇವರೆಲ್ಲ ಏನು ಮಾಡಿದ್ದಾರೆ, ಈ ಹೊಸ ಈ ಬಂಗಾಡಿ ಸುಂದರನೋ ಇವರೆಲ್ಲ ಈಗಿನ ಈ ಹೊಸ ಹಾಸ್ಯಗಾರರುಗಳು ಅವರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ನಾವು ಅವರ ದಾರಿಗೆ ಹೋಗದಿದ್ರೆ ಅವ್ರದ್ದು ಬರುವುದಿಲ್ಲ. ಅದಕ್ಕೆ ನಾವು ಅಲ್ಲಿಗೆ ಇಳಿತೇವೆ. ಅವರು ಇಲ್ಲ ಇದ್ರೆ ನಾವಿಲ್ಲ, ನಾವಿಲ್ಲ ಇದ್ರೆ ಅವರಿಲ್ಲ. ಸಮಸ್ಯೆ ಈಗ ಡಿ ಮನೋಹರ್ ಕುಮಾರ್ ಅಂತ ಅವ ಈಗ ನನ್ನ ಪ್ರಾಯದಲ್ಲಿ ನನಗೆ ಚಿಕ್ಕವ, ನನಗೆ ಸಲುಗೆ ಉಂಟು, ನನಗೆ ಒಂದು ಅನ್ಯೋನ್ಯ ಬಾಂಧವ್ಯ ಉಂಟು. ಹಾಗೆ ಅರುವ ಕೊರಬ್ ಶೆಟ್ಟರಲ್ಲಿ ಉಂಟು, ನಾನು ಅವರ ಜೊತೆಗೆ ತಿರುಗಾಟ ಮಾಡಿದ. ಅಂಥವರೆಲ್ಲ ಈ ತುಳು ಪ್ರಸಂಗಗಳಿಗೆ ಎಲ್ಲ ತಾರಾ ಮೌಲ್ಯಗಳನ್ನು ತಂದು ಕೊಡುವಾಗ ಅದಕ್ಕೆ ಹಿಂದಿನ ಕಲಾವಿದರಿದ್ದಾರೆ, ಕೋಳಿಯೂರು, ಬೋಳಾರು, ಅಳಿಕೆ ಇವರೆಲ್ಲ ಇದ್ದಾರೆ. ಇದು ನನ್ನ ಈ ಕಾಲದ ಇದನ್ನು ಹೇಳುವುದಿದ್ರೆ ಇಂಥವರೆಲ್ಲ ಬರುವಾಗಲೂ ಅವರ ಜೊತೆ ಒಂದು ಹಾಸ್ಯದವ ಇರ್ತಾನೆ. ಅದಕ್ಕೆ ನಾವು ಯಕ್ಷಗಾನ ಭಾಷೆಯಲ್ಲಿ ಖಳನಾಯಕನೊಟ್ಟಿಗೆ ಒಬ್ಬ ಚೇಲ ಅಂತ ಹೇಳ್ತಾರೆ. ಅವ ಬರುವಾಗಲೂ ಆ ಭಾಷೆಯನ್ನು ಅದು ಉಪಯೋಗ ಮಾಡಿದ್ರೆ ಜನರು ನಿಲ್ಲುವುದಿಲ್ಲ. ಅದಕ್ಕೆ ಈ ಕಲಾವಿದನು ಒಗ್ಗಿಕೊಳ್ಬೇಕು, ಈಚೆಯವನು ಸಹ ಕಲಾವಿದನು ಒಗ್ಗಿಕೊಳ್ಬೇಕು. ಆಗ ಇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಓಕೆ, ತಾವು ಹೇಳಿದ್ರಿ ತಮ್ಮ ಒಂದು ಮೇಳದಲ್ಲೇ ಒಂದು ಹಾಸ್ಯ ಕಲಾವಿದ ಅಥವಾ ಆ ಒಂದು ವಯಸ್ಸಿನವರ ಜೊತೆ ತಾವು ಯಾವ ರೀತಿ ಒಂದು ಹೊಂದ್ಕೊಂಡು ಹೋಗ್ತೀರಿ, ತಮ್ಮ ಒಂದು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಹೇಳಿದ್ರಿ. ಈಗ ನಾನು ಕೇಳ್ಬೇಕಂತ ಹೇಳಿದ್ರೆ, ಈಗ ಒಂದು ಮೇಳದಲ್ಲಿ ನಿಮ್ಮ ಸುಂಕದಕಟ್ಟೆ ಮೇಳನ್ನು ತಗೊಳ್ಬೇಕಂತ ಹೇಳಿದ್ರೆ ಯುವಕರು ಇದ್ದಾರೆ, ದೊಡ್ಡವರು ಇದ್ದಾರೆ. ಸೊ ಯುವಕರದ್ದೇ ಒಂದು, ದೊಡ್ಡವ್ರದ್ದೇ ಒಂದು, ಈ ರೀತಿ ವಿರುದ್ಧ ದಿಕ್ಕಲ್ಲಿ ಹೋಗೋ ರೀತಿ ಇದೆ ಅಥವಾ ಒಟ್ಟೊಟ್ಟಾಗಿ ಹೋಗ್ತೀರಾ ಹೇಗೆ? ಅಂದ್ರೆ ನಾನೀಗ ಕೆಲವು ವರ್ಷಗಳಿಂದ ಈಗಿನ ಕಲಾವಿದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿರಿಯರ ಬಗ್ಗೆ ಒಲವು ಹೆಚ್ಚುಂಟು. ಯಾಕಂದ್ರೆ ಅವರು ವಿದ್ಯಾವಂತರಾಗಿ ಬಂದವರು. ಹಿಂದಿನ ಕಾಲದಲ್ಲಿ ಒಂದು 45-50 ವರ್ಷಕ್ಕೆ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಮೆರೆದ ಕಲಾವಿದ, ಒಬ್ಬ ಸೀನಿಯರ್ ಕಲಾವಿದ, ಅವ ಮಾಡಿದ್ದೇ ಸಿಂಧು, ಇಂಥದ್ದಿತ್ತು. ಅದರಲ್ಲಿ ಬೆರಳೆಣಿಕೆಯಲ್ಲಿ ಒಳ್ಳೆಯವರಿದ್ರು. ಆಗ ಏನಾಗಿತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಕೋರಿಯೋಗ್ರಫಿ ಯಕ್ಷಗಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ಮಾತುಂಟು. ಇದು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಅಂತಂದ್ರೆ, ಅದು ವಿಷಯವೂ ಹೌದು. ಈಗ ರಂಗಸ್ಥಳದಲ್ಲಿ ಅಪ್ಪನ ಪಾತ್ರ ಸಿಂಹಾಸನದಲ್ಲಿ ಇಲ್ಲಿ ಪೀಠದಲ್ಲಿ ಕೂತಿದೆ, ಮಗನಾದವ ಹೋಗಿ ಮೈಕದ ಹತ್ರ ಅಪ್ಪ ಅಂತ ಹೇಳ್ತಾನೆ, ಇವನ ಅಪ್ಪ ಸಭೆಯಲ್ಲಿ ಇದ್ದಾನೆ. ಹಾಗೆ ಹೇಗೆ ಒಪ್ಪಿಕೊಳ್ಳುವುದು ಹೇಳಿ? ಇಲ್ಲಿಗೆ ಬರಬೇಕು. ಅದು ಆ ಕಾಲದಲ್ಲಿ ನಡೀತು. ಈಗ ಬುದ್ಧಿಜೀವಿಗಳು ಅದನ್ನು ಆಲೋಚನೆ ಕೋರಿಯೋ, ಈಗ ಪ್ರಾಂತೀಯ ಕಲೆಯಾಗಿಯೇ ಉಳಿದಿದೆ ಯಕ್ಷಗಾನ ಕಲೆ, ರಾಷ್ಟ್ರೀಯ ಕಲೆ ಅಲ್ಲ, ಪ್ರಾಂತೀಯ ಕಲೆಯಾಗಿ ಉಳಿದದ್ದು. ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಆ ಕೆಲವು ನೈಜಗಳಿಗೆ, ಈಗ ದೇವಿಯನ್ನು ಭಕ್ತಿಯಿಂದ ಮೆಚ್ಚಿಸಿ ಅಂತ, ಭಕ್ತಿಗೆ ಅಲ್ಲಿ ಒಂದು ದಾಡ್ಕಂತ ಕೊಡೋದಲ್ಲ, ಭಕ್ತಿ ಅದು ಅಂಥದ್ದೆಲ್ಲ ಚಿಂತನೆ ಮಾಡಬೇಕು. ಈಗ ನಾನು ಈ ಕಂಸನ ಮಾಡೋ ಉದಾಹರಣೆ ಒಂದು ಹೇಳ್ತೇನೆ. ನಾನು ಕಂಸ ಮಾಡುವಾಗ ನಾನೊಂದು ಮಾತು ಹೇಳ್ತೇನೆ, ಅದು ಕೆಲವು ಬುದ್ಧಿಜೀವಿಗಳಿಗೆ ಬಾರಿ ಹಿಡಿಸಿ. ಯಾಕೆಂತ ಹೇಳಿದ್ರೆ, ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವ ಮಗುವಿನಿಂದ ನನಗೆ ಮರಣ ಅಂತ ಗೊತ್ತಿದ್ದುಕೊಂಡು ಗಂಡ ಹೆಂಡತಿಯನ್ನು ಒಂದೇ ಕೋಣೆಯಲ್ಲಿ ಹಾಕಿದಲ್ಲ, ನಾನು ಹೆಡ್ಡನೋ, ವಿಧಿ ಮಾಡಿಸಿತು, ಅದನ್ನು ವಿಧಿ ಅಂತ ನಾನು ಅಲ್ಲಿಗೆ ಬರ್ತೇನೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ, 2 ವರ್ಗದ ಜನರು, ಈ ಹಾಸ್ಯ ಬಯಸೋರಿಗೆ ಅದು ಆಯ್ತು, ಒಂದು ಅಂದ್ಯ ಮಾರ ಓಡೆ ಮುಟ್ಟದ ಹೆಡ್ಡೆ ಅಂತೇಳಿ ಹಾಗೆ ಹೇಳ್ತಾರೆ. ಇವರು ಈ ವಿಧಿ ಅಂತ ಹೇಳುವಾಗ ಈ ವಿದ್ಯಾವಂತ ವರ್ಗ ಮಾಡಿಸ್ತದೆ, 2 ವರ್ಗಕ್ಕೂ ಅನ್ವಯ ಆಗ್ತದೆ. ಖಂಡಿತವಾಗಿ ಸರ್, ಖಂಡಿತವಾಗಿ. ಕೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಕೆಲವೊಂದು ಪಾತ್ರಗಳನ್ನ ಕೂಡ ನಾನು ನೋಡಿದ್ದೀನಿ, ತುಂಬಾ ಮೆಚ್ಕೊಂಡಿದ್ದೀನಿ. ಹಾಗೆಯೇ ಕಂಸನ ಪಾತ್ರ ತುಂಬಾ ಜನರು ಇಷ್ಟಪಟ್ಟದ್ದು ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಂದು ಡೈಲಾಗ್ ಯಾವ್ದಾದ್ರು ಹೇಳ್ಬೋದಾ ತಮ್ಮ ಒಂದು ಧ್ವನಿಯಲ್ಲಿ? ನಮಗೆ ಹೀಗೆ ಬರುವುದಿಲ್ಲ. ಓಕೆ, ತೊಂದರೆ ಇಲ್ಲ. ಈಗ ತುಳು ಪ್ರಸಂಗದಲ್ಲಿ ಕೂಡ ತಾವು ಏನು ಅಭಿನಯಿಸಿದ್ರಿ ಅಲ್ವಾ? ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಬರೋಣ. ತಮ್ಮ ಪಾತ್ರದ್ದು ಕೊಳ್ತಿಗೆ ನಾರಾಯಣಗೌಡರು ಅಭಿನಯ ಮಾಡಿರುವಂತಹ, ರಂಗಸ್ಥಳದಲ್ಲಿ ಪ್ರದರ್ಶನ ನೀಡಿರುವಂತಹ ಒಂದು ಯಕ್ಷಗಾನದ ಸಣ್ಣ ತುಣುಕಿದೆ, ಬನ್ನಿ ನೋಡ್ಕೊಂಬರೋಣ.
ನೋಡಿದಾಗ ನಿಂತವ ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದು ಆ ಚಕ್ರ ನೆತ್ತ ಒಸಡ್ತಾ ಇದೆ. ಅದರಲ್ಲಿ ಎಂದಾಗಿದ್ರೆ ಬೇರೆ ಸಾಕ್ಷಿ ಬೇಡ. ಈ ರೀತಿ ಅನ್ಯಾಯವನ್ನು ಮಾಡಿ ನನ್ನ ಸತ್ಯ ಶಿರ ಕಳೆದಂತಹ ಪಾಪಿ ನೀನೆಯೋ ನಿನ್ನ ಹೌದು. ನಿನ್ನ ಸುತ್ತ ಮುಖಕ್ಕೆ ನಾನಿಂದ ಎಷ್ಟು ಧೈರ್ಯದಲ್ಲಿ ಹೇಳ್ತೀನಿ. ಅದಲ್ಲದೆ ನೀನು ಮಾಡಿದ್ದು ಘನಕಾರ್ಯ. ನೀನೇ ಅಶ್ವಮೇಧ ಮಾಡಿದ್ದ ಅಥವಾ ಕೆಲಸ ಮಾಡಿದ್ದ ಈ ರೀತಿ ಎಸ್, ತುಂಬ ಚೆನ್ನಾಗಿತ್ತು ತಮ್ಮ ಒಂದು ಏನು ರಂಗದ ಒಂದು ಪ್ರದರ್ಶನ ಅಂತ ಹೇಳಿದ್ರೆ ಖಂಡಿತವಾಗಿ ಕರೆಂಟ್ ಪವರ್ ಬಂದ ಹಾಗೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಶಕ್ತಿಶಾಲಿ ಅಥವಾ ಪವರ್ಫುಲ್ ಆಗಿರುತ್ತೆ ನಮ್ಮ ಒಂದು ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ನಾನು ಕೇಳಬೇಕಾಗಿರೋದು, ಈಗ ತುಳು ಪ್ರಸಂಗದಲ್ಲಿ ಕೂಡ ತಾವು ಪಾತ್ರಗಳನ್ನ ಮಾಡ್ತೀರಿ. ತುಳು ಪ್ರಸಂಗಗಳಿಗೆ ಕೂಡ ಒಂದು ರಂಗದ ಭಾಷೆ ಅಂತ ಹೇಳಿದ್ಯಾ? ರಂಗ ಭಾಷೆ ಅಂತ ಉಂಟು. ರಂಗ ಭಾಷೆ ಬೇರೆ, ಆಡು ಭಾಷೆ ಬೇರೆ. ಈ ತುಳು ಪಾತ್ರ ಮಾಡುವುದಕ್ಕೆ ನಮ್ಮ ಪುರಾಣಕ್ಕಿಂತ ಕಷ್ಟ. ಕಷ್ಟ ಪುರಾಣಕ್ಕಾದ್ರೆ ಒಂದು ಅಕರ ಗ್ರಂಥ. ಹೌದು, ರಾಮಾಯಣದ ಪಾತ್ರ ಮಾಡುವುದಿದ್ರೆ, ಈಗ ಉದಾಹರಣೆಗೆ ರಾವಣ ಮಾಡುವುದಿದ್ರೆ, ಈಗ ಶೃಂಗಾರ ರಾವಣ ಹೀಗೆ, ಅದಕ್ಕೊಂದು ನಿರ್ದಿಷ್ಟ ಇದು ಒಂದು ಫೌಂಡೇಶನ್ ಉಂಟು. ತುಳು ಪ್ರಸಂಗಗಳಿಗೆ ಹಾಗಿಲ್ಲ. ತುಳು ಪ್ರಸಂಗಕ್ಕೆ ಈ ಕವಿಯ ಆಶಯ ಮಾತ್ರ ಇರ್ತದೆ. ಈ ಪ್ರಸಂಗ ಅಂದ್ರೆ ಪ್ರಸಂಗ ಪುಸ್ತಕವೋ ಪ್ರಸಂಗದ ಕಥೆಯೋ ನಮ್ಗೆ ಎಷ್ಟು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಉಜಿರೆಯಲ್ಲಿರುವವ, ನಾನು ಮಂಗಳೂರಿಗೆ ಹೋಗ್ತೇನೆ ಅಷ್ಟೇ ನಮಗೆ ಪದ್ಯದಲ್ಲಿ ಕಥೆಯಲ್ಲಿ ಸಿಕ್ಕುದು. ಆ ಕಥೆಯಲ್ಲಿ ಸಿಕ್ಕಿದ್ದನ್ನು ನಾನು ವಿಸ್ತಾರ ಮಾಡಬೇಕು. ನಾನು ಉಜಿರೆಯಿಂದ ಹೊರಟು ಬೆಳ್ತಂಗಡಿಗಾಗಿ, ಗುರುವಾಯನಕೆರೆಗಾಗಿ, ಮಡಂತ್ಯಾರಿಗಾಗಿ ಎಲ್ಲ ಬರಬೇಕು. ಇದು ತುಳುವಿಗಾಗುವಾಗ ನಾವು ಅದನ್ನು ಹೋಗಿ ಅನುಭವಿಸಿ ನಾವು ತಿಳ್ಕೊಳ್ಬೇಕು. ಪುರಾಣಕ್ಕಾಗುವಾಗ ಅದು ಗೈಡ್ ಉಂಟು ಅದಕ್ಕೆ. ಓಕೆ, ಅದನ್ನ ಕಷ್ಟನ ಸುಲಭ ಮಾಡ್ಕೊಂಡಿದ್ದು ಹೇಗೆ? ಈಗ ತುಳುವಲ್ಲಿ ಕೂಡ ತುಂಬಾ ಹೆಸರು ಮಾಡಿದ್ರಿ ತಾವು ತುಳು ಪ್ರಸಂಗಗಳಲ್ಲಿ, ಮತ್ತೆ ಈಗ ಪ್ರಸಂಗಗಳು ಹೊಸ ಪ್ರಸಂಗಗಳೆಲ್ಲ ಬರುತ್ತೆ. ಆ ಪಾತ್ರಗಳಿಗೆ ಹೇಗೆ ಒಗ್ಗಿಕೊಳ್ತೀರಿ ತಾವು ಅಂತ? ಆ ಪಾತ್ರಗಳಿಗೆ ಪುರಾಣದ ಕೆಲವು ಜಾಡು ಇರ್ತದೆ. ಪುರಾಣದ ಜಾಡು ಇರ್ತದೆ. ಆ ಪುರಾಣದ ಜಾಡಿನ ಮೇಲೆ ಇದು ಹೋಗಬೇಕು, ಇಲ್ಲದ್ರೆ ಯಕ್ಷಗಾನ ಆಗುದಿಲ್ಲ. ಉದಾಹರಣೆಗೆ ತುಂಬಾ ಉದ್ದದ ಸಂಭಾಷಣೆಯನ್ನು ಯಕ್ಷಗಾನದ ಪ್ರೇಕ್ಷಕರು ಸಹಿಸುವುದಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಹಾಡುಗಾರಿಕೆಗೆ ಮೌಲ್ಯ ಬಂದಿದೆ. ಕಾಳಿಂಗನಾವಡರ ನಂತರ ಮೌಲ್ಯ ಬಂದಿದೆ. ಹಾಗೆಂತ ಭಾಗವತರ ನಂತರದವರು ಇದ್ದಾರೆ, ತುಂಬಾ ಪ್ರಸಿದ್ಧರು. ಬಲಿಪರ್ ಅಂತವರು, ಅಗರಿ ಅಂತವರು, ಮಂಡೇಚಲು, ಇನ್ನು ನಮ್ಮ ದಿನೇಶ್ ಅಮ್ಮಣ್ಣರು, ಪಟ್ಲ, ಮತ್ತೆ ನಮ್ಮ ಮೇಳಗಳಲ್ಲಿರುವ ಭಾಗವತರುಗಳು ಪ್ರತಿಯೊಬ್ಬರು ಈಗ ಅದಕ್ಕೂ ತಾರಾ ಮೌಲ್ಯ ಬಂದಿದೆ. ಬರುವಾಗ ಅದನ್ನು ಬಯಸ್ತಾನೆ ಅವ. ಚೆಂಡೆವಾದನವನ್ನು ಬಯಸ್ತಾನೆ, ಮೃದಂಗದ ಮಿಡಿತವನ್ನು ಬಯಸ್ತಾನೆ. ಆ ಹೊತ್ತಿಗೆ ಅದಕ್ಕೂ ಕೇಳುವುದಕ್ಕೆ ಈ ರಂಗದಲ್ಲಿರುವ ಕಲಾವಿದ ಅವಕಾಶ ಕೊಡಬೇಕು. ಕೊಟ್ಟಾಗ ಈ ತುಳು ಪ್ರಸಂಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಮಷ್ಟಿ ಕಲೆಯಾಗಿ ಕಾಣ್ತದೆ. ಅದಕ್ಕೆ ಈ ತುಳು ಪ್ರಸಂಗದಲ್ಲಿ ಅವಕಾಶ ಉಂಟು. ಓಕೆ, ಸೊ ಎಲ್ಲ ರೀತಿಯ ಪ್ರಸಂಗಗಳ ಪಾತ್ರಗಳಿಗೆ ಕೂಡ ತಾವು ಒಂದು ಅದಕ್ಕೆ ಬೇಕಾದ ಹಾಗೆ ತಯಾರಾಗ್ತೀರಿ ಅಂತ ಹೇಳಿ. ಓಕೆ ಸರ್, ಈಗ ಯಕ್ಷಗಾನದಲ್ಲಿ ತಮ್ಗೆ ಎಲ್ಲಾನು ಏನು ಸಂತೋಷ ಆಗುವಂತದ್ದು ಸಿಕ್ಕಿದೆ ಅಥವಾ ಕಷ್ಟದ ದಿನಗಳಿತ್ತ ಹೇಗೆ? ಮತ್ತೆ ಈ ಯಕ್ಷಗಾನದ ಕಲಾವಿದರಲ್ಲಿ ಬಹುತೇಕ ಕಷ್ಟಪಟ್ಟವರೇ ಜಾಸ್ತಿ, ಸುಖದ ದಿನಗಳು ಅಂತ ಕಡಿಮೆ. ಈ ಕಲಾವಿದನ ಹೆಂಡತಿಯಾಗಿ ಬರುವವಳು ಅವಳು ತ್ಯಾಗಮಯಿಯಾಗಿರ್ಬೇಕು. ಅವಳು ಎಲ್ಲದನ್ನೂ ಸಹಿಸಿಕೊಳ್ಬೇಕು. ಅಂಥವರು ಮಾತ್ರ ಆ ಸಂಸಾರ ಚೆನ್ನಾಗಿ ನಡೀತ. ಈ ಲಕ್ಷ್ಮೀ ಸರಸ್ವತಿ ಅತ್ತೆ ಸೊಸೆಯರು ಎಲ್ಲಿ ದುಡ್ಡಿದೆಯೋ ಅಲ್ಲಿ ದುಡ್ಡಿದ್ದಲ್ಲೆಲ್ಲ ವಿದ್ಯೆ ಇಲ್ಲ, ವಿದ್ಯೆ ಇದ್ದಲ್ಲೆಲ್ಲ ದುಡ್ಡಿಲ್ಲ.
ಹಾಗೆ ಈ ಕಲೆಯನ್ನೇ ನೆಚ್ಚಿದವ ನಂಬಿದವ ಅದನ್ನು ಸಂಪಾದನೆ ಮಾಡ್ಲಿಕ್ಕೆ ಹೊರಟವ ಅವನಿಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕುದಿಲ್ಲ. ಅದರಲ್ಲಿ ಅವನಿಗೆ ಸಮಸ್ಯೆ ಇರ್ತದೆ. ಅದನ್ನು ನಿಭಾವಣೆ ಮಾಡಿಕೊಂಡು ಹೋಗ್ಬೇಕು. ಇತ್ತೀಚೆಗೆ ಮಾತ್ರ ಏನಾಗಿದೆ ಅಂತ ಹೇಳಿದ್ರೆ ಕಲಾವಿದರಿಗೆ ಒಂದು ಮೌಲ್ಯ, ಅದು ಈ ಇತ್ತೀಚೆಗೆ ಬಂದ 2000 ನೋಟು ಎಲ್ಲ ನೋಡ್ಲಿಕ್ಕೆ ಅದು ಇತ್ತೀಚೆಗೆ ಮಾತ್ರ ಇರ್ಲಿಲ್ಲ. ಓಕೆ, ಎಲ್ಲಾ ರೀತಿಯ ಪಾತ್ರಗಳನ್ನ ಹೆಚ್ಚಾಗಿ ನೀವು ಮಾಡಿರೋಂತ ಎಲ್ಲ ಪಾತ್ರಗಳು ಮಾಡಿರೋಂಥದ್ದೇ. ಸೊ ಅದರಲ್ಲಿ ಈಗ ಇನ್ನೂ ಮಾಡ್ಬೇಕಾಗಿರೋಂಥ ಪಾತ್ರ, ತಮ್ಗೆ ಇನ್ನೂ ಕೂಡ ಸವಾಲಿನ ಪಾತ್ರಗಳು ಬೇಕು ಅಂತ ಹೇಳಿ ಯಾವ ಪಾತ್ರಕ್ಕೆ ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಎಂತ ಪಾತ್ರಗಳು ತಮ್ಗೆ ಬೇಕು? ಇಲ್ಲ, ಶ್ರೀವೇಷವೊಂದನ್ನು ಬಿಟ್ಟು ಎಲ್ಲದನ್ನು ಮಾಡಿದವ, ಹಾಸ್ಯದಿಂದ ತೊಡಗಿ ಪ್ರತಿಯೊಂದನ್ನು ಮಾಡಿದವ. ಜೀವನದಲ್ಲಿ ನನಗೆ 3 ಮಕ್ಕಳಿದ್ದಾರೆ. ಹುಡುಗಿಯನ್ನು ಕೊಟ್ಟಿದ್ದೇನೆ, ದೊಡ್ಡವನಿಗೆ ಮೊನ್ನೆ ಇತ್ತೀಚೆಗೆ ಮದುವೆ ಮಾಡಿದ್ದೇನೆ. ಹಾಗೆ ನನ್ನ ಸೊಸೆಯಾಗಿ ಬಂದವಳು ಮಮತಾ ಅಂತ ಹೇಳು ಇದೇ ಮಂಗಳೂರಿನ ಹುಡುಗಿ. ನನಗೆ ನನ್ನ ಸಂಸಾರಕ್ಕೆ ಅನುಕೂಲೆಯಾಗಿರುವವಳು. ಮತ್ತೆ ನನ್ನ ಹೆಂಡತಿ, ಅವಳು ಕೂಡ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರ್ತದೆ, ಹೆಣ್ಣಿರ್ತಾಳೆ. ಹಾಗೆ ನನ್ನ ಈ ಕಲಾ ಜೀವನದ ಹಿಂದೆ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡು ಏನಾದ್ರೂ ದಾರಿ ತಪ್ಪುವ ಸ್ಥಿತಿಗೆ ಬಂದಾಗ ತಿದ್ದಿ ತೀಡಿ ಸರಿ ಮಾಡಿದ್ದಿದ್ರೆ ನನ್ನ ಸಹಧರ್ಮಿಣಿ ಹೆಂಡತಿ. ಅಭಿಮಾನ, ಅದರಲ್ಲಿ ತಪ್ಪೇನು. ಹಾಗಿರುವಾಗ ನಾನು ಬೆಳಿಲಿಕ್ಕೆ ಅವಕಾಶ ಆಯ್ತು. ಕೊನೆಯದಾಗಿ ಯುವ ಕಲಾವಿದರಿಗೆ ಏನು ಕಿವಿ ಮಾತು ಹೇಳ್ತೀರಿ? ಯುವ ಕಲಾವಿದರಿಗೆ ಹೇಳುವುದು ಇಷ್ಟೇ, ತುಳು ಪ್ರಸಂಗಕ್ಕೆ ಇಷ್ಟೇ ಸಾಕು ಅನ್ನೋ ಸೀಮಿತಕ್ಕೆ ಬರಬಾರದು. ಒಂದಲ್ಲ ಒಂದು ದಿನ ಪುರಾಣ ಪ್ರಸಂಗಕ್ಕೆ ಆದ್ಯತೆ ಬರ್ತದೆ. ತುಳು ಆಗುದಿದ್ರು ಅದು ಪುರಾಣವೇ ತುಳುವಿನಲ್ಲಿಯೂ ಆಗಬಹುದು. ಆದ್ದರಿಂದ ಅಧ್ಯಯನಶೀಲತೆ ಇಟ್ಟುಕೊಳ್ಬೇಕು. ರಂಗದಲ್ಲಿ ಪಾತ್ರ ವಹಿಸುವಾಗ ಯಾವುದೇ ಗಮನ ಬೇರೆ ಕಡೆ ಹೋಗದ ರೀತಿಯಲ್ಲಿ ಅಂತಹ ಮಾಧ್ಯಮಗಳಿಗೆ ಬಲಿ ಬೀಳಬಾರದು. ಇನ್ನು ಮುಂದೆ ಪ್ರೇಕ್ಷಕನು ಯಾವುದನ್ನು ಬಯಸ್ತಾನೋ ಅವನ ಬಯಕೆ ರೀತಿಯಲ್ಲಿ ಎಲ್ಲದನ್ನೂ ಕೊಡುವುದಲ್ಲ, ಅಲ್ಲಿಯ ಆ ಕಲೆಯ ಮೌಲ್ಯ ಅದನ್ನು ಇಟ್ಟುಕೊಂಡು ಅವ ಏನನ್ನೂ ಕೇಳುತ್ತಾನೆ ಅಂತ ಕೊಡುವುದಲ್ಲ. ನಮಗೊಂದು ಪರಿಧಿ, ಒಂದು ಔಟ್ಲೈನ್ ಇದೆ. ಆ ಔಟ್ಲೈನ್ನ ಒಳಗೆ ಇದ್ದುಕೊಂಡು ಯಕ್ಷಗಾನವನ್ನು ಬೆಳೆಸುವಲ್ಲಿ ಮುಂದಿನ ಯುವ ಪೀಳಿಗೆ ತಯಾರಾದ್ರೆ ಯಕ್ಷಗಾನಕ್ಕೆ ಒಂದು ಒಳ್ಳೆ ಇದುಂಟು. ಯಕ್ಷಗಾನ ದೇವರಿಗೆ ಪ್ರಿಯವಾದ ಕಲೆ. ಇಡೀ ರಾತ್ರಿ ಜಾಗರಣೆ ಮಾಡಿ ಕೂತ್ಕೊಳ್ಳುವಂತಹದ್ದು. 10 ವರ್ಷಕ್ಕೆ ಹಿಂದೆ ನೋಡಿದ ಆಟ ಈಗಲೂ ನೆನಪಿರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಇಡೀ ರಾತ್ರಿ 4 ವಿಭಾಗ ಮಾಡಿ ನೋಡಿರ್ತದೆ, ನೆನಪುಳಿದೆ. ಅದನ್ನು ಉಳಿಸುವಲ್ಲಿ ಕಲಾವಿದರು ಮುಂದಾಗಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಜೀವನದ ಅನುಭವಗಳ ಕೆಲವೊಂದು ಪುಟಗಳನ್ನ ತೆರೆದಿಟ್ರಿ. ತುಂಬಾನೇ ಸಂತೋಷ ಆಯಿತು. ತುಂಬಾನೇ ಧನ್ಯವಾದ ಸರ್. ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯಕ್ಷೋತ್ಸವ ಸಂಚಿಕೆಯಲ್ಲಿ ಕೊಳ್ತಿಗೆ ನಾರಾಯಣ ಗೌಡ್ರು ಅವರ ಒಂದು ಅರಸವತ್ತಾದ ಕೆಲವೊಂದು ಘಟನೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಬಹುಶಃ ಈ ಕಾರ್ಯಕ್ರಮನ ನೀವು ಕೂಡ ಇಷ್ಟಪಟ್ಟಿರ್ತೀರಿ ಅನ್ಕೊಳ್ತೀನಿ. ಕಾರ್ಯಕ್ರಮ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಜೊತೆ ಬರ್ತೀನಿ ಅಂತ ಹೇಳ್ತಾ, ಸಮಗ್ರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಗುಡ್ಡ 24x7. ಇದು ವಿಶ್ವಾಸದ ಪ್ರತಿಬಿಂಬ.